ಎಲ್ಲರಿಗೂ ಶುಭ ಸಂಜೆ. ನನ್ನ ಹೆಸರು ಇಂಗಳಗಿ ದಾವಲ್ ಮಲ್ಲಿಕ್ ಅಂತ ಹೇಳಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಾನಗಲ್ನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ವೃತ್ತಿಯಿಂದ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ, ಪ್ರವೃತ್ತಿಯಿಂದ ಬರಹಗಾರ, ಸಾಹಿತಿ, ಕವಿ ಹಾಗೂ ಅನೇಕ ವಿಷಯಗಳನ್ನು ಸಂಪಾದನೆ ಮಾಡಿದಂತಹ ಒಬ್ಬ ಸಂಪಾದಕ ಕೂಡ ಹೌದು. ಇಲ್ಲಿವರೆಗೂ ನಾನು 5 ಕೃತಿಗಳನ್ನು ಸಂಪಾದನೆ ಮಾಡಿದ್ದು. ಒಂದು ನನ್ನ ಸ್ವರಚಿತ ಕೃತಿಯಾಗಿದೆ. ನಾನು ಇಂದು ಅಭಿನವ ಭಾರತಿ ಈ ಒಂದು ಫೌಂಡೇಶನ್ ವತಿಯಿಂದ ನಡೀತಾ ಇರುವಂತಹ ಫೇಸ್ಬುಕ್ ಲೈವ್ ಕಾರ್ಯಕ್ರಮದಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೀನಿ. ಮುಖ್ಯವಾಗಿ ನನಗೆ ಇವತ್ತು ಕೊಟ್ಟಿರುವಂಥ ವಿಷಯ ಪ್ರಾತಸ್ಮರಣೀಯರು ಮತ್ತು ನೆನಪುಗಳು ಅಂತ. ಈ ವಿಷಯದ ಕುರಿತಾಗಿ ನಾನು ಮಾತನಾಡುವಷ್ಟು ಬಹುಶಃ ದೊಡ್ಡವನೇನಲ್ಲ. ನನ್ನ ಹವ್ಯಾಸ ಪ್ರತಿದಿನ ಹಿಂದೆ ಆಗಿ ಹೋಗಿರುವಂತಹ, ಗತಕಾಲದಲ್ಲಿ ಆಧುನಿಕ ಕಾಲದಲ್ಲಿ ಆಗಿ ಹೋಗಿರುವಂತಹ ನಮ್ಮ ಭಾರತೀಯ, ಅದರಲ್ಲೂ ಕರ್ನಾಟಕದ ಕವಿಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುವುದು ನನ್ನ ಅನೇಕ ಹವ್ಯಾಸಗಳಲ್ಲಿ ಇದು ಕೂಡ ಒಂದು. ಹಾಗೆ ಮೊನ್ನೆ ದಿನ ಕನ್ನಡದ ಶೇಕ್ಸ್ಪಿಯರ್ ಎಂದು ಕರೆಯಲ್ಪಡುವಂತಹ ಕಂದಗಲ್ ಹನುಮಂತರಾಯರ ಒಂದು ಜೀವನ ಚರಿತ್ರೆಯನ್ನು ನಾನು ಹಾಕಿದ್ದೆ. ಧಾರವಾಡದ ಶ್ರೀ ನವಿಲುಗರಿ ಸಾಂಸ್ಕೃತಿಕ ವೇದಿಕೆ ಅನ್ನುವಂಥ ಒಂದು ತಂಡದಲ್ಲಿ ಆ ಬಳಗದಲ್ಲಿರುವಂತಹ ಸ್ನೇಹಿತ ಮಿತ್ರರಾದ ಶ್ರೀ ಅನಿಲ್ ಮೇತ್ರಿ ಅವರು ಆ ಒಂದು ಪೋಸ್ಟನ್ನು ಹಿರಿಯ ರಂಗಕರ್ಮಿಗಳಾಗಿರುವ ಧಾರವಾಡದ ಶ್ರೀ ಅನಿಲ್ ಕುಲಕರ್ಣಿ ಅವರಿಗೆ ಕಳುಹಿಸಿಕೊಟ್ರು. ತದನಂತರ ಅನಿಲ್ ಕುಲಕರ್ಣಿ ಸರ್ ಅವರು ನನಗೆ ಫೋನ್ ಮಾಡಿ, ಸರ್ ನೀವು ಒಂದು ದಿನ ಫೇಸ್ಬುಕ್ ಲೈವ್ ಬರಬೇಕು, ನಮ್ಮ ಜೊತೆಗೆ ನೀವು ಮಾತನಾಡಬೇಕು ನಮ್ಮ ವೇದಿಕೆಯಲ್ಲಿ ಅಂದಾಗ, ಆ ಕಾರ್ಯಕ್ಕೆ ನಾನು ಎಷ್ಟು ಸೂಕ್ತವಾದಂಥ ನ್ಯಾಯವನ್ನು ಒದಗಿಸ್ತೇನೆ ಅನ್ನುವುದು ನನಗೆ ಯಕ್ಷ ಪ್ರಶ್ನೆಯಾಗಿತ್ತು. ಹಾಗೆ ಜ್ಯೋತಿ ದೀಕ್ಷಿತ್ ಮೇಡಮ್ ಅವರು ಕೂಡ ನನಗೆ ಈ ಒಂದು ಫೇಸ್ಬುಕ್ ಲೈವನ್ನು ಹೇಗೆ ಬರಬೇಕು, ಇಲ್ಲಿ ಮಾಡ್ತಾ ಇರುವಂಥ ಕೆಲಸಗಳೇನು, ನಾನು ಯಾವ ವಿಷಯದ ಮೇಲೆ ಮಾತನಾಡಬೇಕು ಅನ್ನೋದರ ಕುರಿತಾಗಿ ನನಗೆ ಮಾಹಿತಿಯನ್ನು ಒದಗಿಸಿದರು. ಈ 3 ವ್ಯಕ್ತಿಗಳಿಗೆ, ಅನಿಲ್ ಮೇತ್ರಿ, ಅನಿಲ್ ಕುಲಕರ್ಣಿ ಸರ್ ಹಾಗೂ ಜ್ಯೋತಿ ದೀಕ್ಷಿತ್ ಮೇಡಮ್ ಅವರಿಗೆ ನಾನು ತುಂಬ ಆಭಾರಿಯಾಗಿರ್ತೇನೆ. ನೇರವಾಗಿ ನಾನು ವಿಷಯಕ್ಕೆ ಬರ್ತಾ ಇದ್ದೀನಿ. ಗತಕಾಲದ ನೆನಪುಗಳು ಮತ್ತು ಪ್ರಾತಸ್ಮರಣೀಯರು. ಆದರೆ ಪ್ರಾತಸ್ಮರಣೀಯರು ಯಾಕೆ ಬೇಕು? ಗತಕಾಲದ ನೆನಪುಗಳು ನಮಗೆ ಯಾಕೆ ಬೇಕು? ಆದರೆ ಪ್ರಾತಸ್ಮರಣೀಯರಾಗಬೇಕು ಅಂದರೆ ನಾವೇನು ಮಾಡಬೇಕು ಅನ್ನೋದ್ರ ಕುರಿತಾಗಿ ನೋಡುವುದಾದರೆ, ಮುಖ್ಯವಾಗಿ ಹಳೆಬೇರು ಹೊಸಚಿಗರು ಕೂಡಿರಲು ಮರಸೊಗಸು ಎನ್ನುವ ಕವಿವಾಣಿಯಂತೆ ಒಂದು ಮರ ಬೆಳಿಬೇಕಾಗಿತ್ತು ಅಂತ ಹೇಳಿದರೆ ಅದಕ್ಕೆ ಬೇರುಗಳು ತುಂಬಾ ಸಾಕ್ಷಿ. ಹಾಗಾದರೆ ಈ ಬೇರುಗಳು ಸಾಕ್ಷಿಯಾಗುವುದಕ್ಕೆ ಮೂಲ ಕಾರಣ ನಮ್ಮ ಪ್ರಾತಸ್ಮರಣೀಯ. ನಾವೆಲ್ಲ ಪ್ರಾತಸ್ಮರಣೀಯರ ಬೇರುಗಳಿಂದ ಹೊರಬಂದಿರುವಂತಹ ಚಿಗುರುಗಳು. ಹಾಗಾದರೆ ಈ ಚಿಗುರುಗಳನ್ನು ಮುಂದಿನ ಪೀಳಿಗೆಗೆ ನಾವು ಹಂಚಿಕೊಳ್ಳಬೇಕಾದ್ರೆ ನಮಗೆ ಗತಕಾಲ ತುಂಬಾ ಮುಖ್ಯವಾಗಿ ಬೇಕು. ಹಾಗಾದರೆ ನಾವು ಇವತ್ತು ಪ್ರತಿದಿನ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ವಾಟ್ಸಪ್ಗಳಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಪ್ರತಿದಿನದ ಕೆಲಸಗಳನ್ನು ಶೇರ್ ಮಾಡ್ತಾ ಹೋಗ್ತೀವಿ, ಹಂಚ್ತಾ ಹೋಗ್ತೀವಿ. ಯಾಕೆ ಅಂದರೆ ನಮ್ಮನ್ನು 4 ಜನ ಗುರುತಿಸಲಿ ಅನ್ನುವಂಥ ಒಂದು ಉದ್ದೇಶದಿಂದ. ಹಾಗಾದರೆ ಗುರುತಿಸಿದರೆ ಸಾಕಾ? ನಾವು ಗುರುತಿಸಿಕೊಳ್ಳುವುದಕ್ಕೆ ಇದೊಂದು ವೇದಿಕೆ, ಸಾಮಾಜಿಕ ವೇದಿಕೆ, ಸಾಮಾಜಿಕ ಜಾಲತಾಣ ಒಂದು ವೇದಿಕೆಯಾಗಿದೆ, ಸತ್ಯ. ಹಾಗಾದರೆ ನಮ್ಮನ್ನು ನಾವು ಗುರುತಿಸಿಕೊಳ್ಳುವುದಕ್ಕೆ ಹಿಂದೆ ಆಗಿ ಹೋಗಿರುವಂಥ ಮಹಾನ್ ಪುರುಷರ ಸಾಧನೆಗಳು, ಅವರ ಗತಕಾಲದ ನೆನಪುಗಳು ನಮ್ಮನ್ನು ಇತಿಹಾಸದತ್ತ ಕೊಂಡೊಯ್ಯುವಂತೆ ಮಾಡ್ತಾ ಇದ್ದಾವೆ. ನಾವು ಪ್ರಾತಸ್ಮರಣೀಯರನ್ನು ಮರೀತಾ ಇದ್ದೀವಿ. ನನ್ನ ಒಂದು ಹುಟ್ಟುಹಬ್ಬವಿದೆ ಅಂತ ಹೇಳಿದಾಗ 2-3 ದಿನ ಮೊದಲೇ ನಾನು ನನ್ನ ಪೋಸ್ಟನ್ನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡ್ತೀನಿ. ಪೋಸ್ಟ್ ಮಾಡಿ ಹುಟ್ಟುಹಬ್ಬದ ಶುಭಾಶಯಗಳು, ಎಷ್ಟು ಲೈಕ್ ಬಂತು, ಎಷ್ಟು ಜನ ನನಗೆ ಕಮೆಂಟ್ ಮಾಡಿದ್ರು, ಅದನ್ನು ನಾನು ನೋಡ್ತಾ ಹೋಗ್ತೀನಿ. ಬಿಟ್ಟರೆ ನನ್ನ ಹುಟ್ಟುಹಬ್ಬಕ್ಕೆ ಕಾರಣವಾಗಿರುವಂಥ ಮಹಾನ್ ಪುರುಷರು, ನಮ್ಮ ತಂದೆ ತಾಯಿಗಳನ್ನು ಮರ್ತಿದ್ದೇವೆ. ಅವರ ಹಿಂದಿರುವಂತಹ ನಮ್ಮ ಆಧುನಿಕ ಕವಿಗಳನ್ನು ಮರ್ತಿದ್ದೇವೆ. ಹಾಗಾದರೆ ಇವರನ್ನು ಯಾಕೆ ನೆನಪಿಸಬಾರದು ಅನ್ನುವಂಥ ಒಂದು ನೆನಪು ನನಗೆ ಪ್ರಾರಂಭವಾಗಿದ್ದೇ 9ನೇ ತರಗತಿಯಲ್ಲಿದ್ದ. ನಾನು 9ನೇ ತರಗತಿಯಲ್ಲಿದ್ದಾಗ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಡಾಕ್ಟರ್ ಶತಾಯುಷಿ ಡಾಕ್ಟರ್ ಕಯ್ಯಾರ ಕೆ ಅಣ್ಣ ರೈ ಆಗಿದ್ದರು.
ನನ್ನ ಕನ್ನಡದ ಭಾಷಾ ತರಗತಿಯ ಶಿಕ್ಷಕಿಯರಾದ ಶ್ರೀಮತಿ ವಿದ್ಯಾ ಜೋಶಿ ಈ ವರ್ಷದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆ ಮಾಡಿದಾಗ ಕೈಯಾರಕಿಯ ನರೈ ಅಂತ ನಾನು ಹೇಳಿ ಸುಮ್ಮನಾಗಿದ್ದೆ. ಅದನ್ನು ಬರೀಬಾ ಬೋರ್ಡ್ ಮೇಲೆ ಅಂದಾಗ ನಾನು ಹೋಗಿ ಬರೆದೆ. ತದನಂತರದಲ್ಲಿ ಕೈಯಾರಕಿಯ ನರೈ ಅಂದರೆ ಯಾರು ಅಂತ ನಾನು ತಿಳ್ಕೊಳ್ಳೋದಕ್ಕೆ ಸರಿಸುಮಾರು ಒಂದು 3-4 ವರ್ಷ ಕಷ್ಟಪಡಬೇಕಾಗಿರುವಂಥ ಅನಿವಾರ್ಯತೆ ಬಂತು. ಯಾಕೆ ಅಂದರೆ ಆಗಿನ ಕಾಲದಲ್ಲಿ ಸಾಮಾಜಿಕ ಜಾಲತಾಣಗಳು ಇಷ್ಟೊಂದು ಮುಂದುವರಿದಿರಲಿಲ್ಲ. ಹಾಗಾದರೆ ಅವರೆಲ್ಲ ನೆನಪುಗಳು ನಮಗೆ ಬೇಕಾ ಇವತ್ತು? ಸಾಮಾಜಿಕ ಜಾಲತಾಣಗಳು ನಮ್ಮನ್ನ ಎಷ್ಟರ ಮಟ್ಟಿಗೆ ಕೊಂಡೊಯ್ಯುತ್ತವೆ ಎನ್ನುವುದಕ್ಕಿಂತ ಹೆಚ್ಚಾಗಿ ನಮ್ಮ ಗತಕಾಲದ ನೆನಪುಗಳನ್ನ ಪ್ರಾತಸ್ಮರಣೀಯರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಎಷ್ಟು ಸೂಕ್ತವಾಗಿ ನಡೆಯುತ್ತಿದ್ದೇವೆ, ಅವರನ್ನು ನಾವು ಎಷ್ಟು ಆದರ್ಶವಾಗಿ ಇಟ್ಟುಕೊಂಡಿದ್ದೇವೆ ಎನ್ನುವುದು ಕೂಡ ಇವತ್ತು ನಮಗೆ ಪ್ರಶ್ನೆಯಾಗುತ್ತದೆ. ಹಾಗಾದರೆ ನಾವು ಇಷ್ಟೆಲ್ಲ ಪ್ರಶಸ್ತಿಗಳು, ಇಷ್ಟೆಲ್ಲ ಸಾಧನೆಗಳನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಬಂತು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀವಿ ಅಂದರೆ ಅದಕ್ಕೆ ಹಿಂದಿರುವಂತಹ ಶ್ರಮ, ಅಂದಿನ ಕಾಲದ ಕವಿಗಳು ಪಟ್ಟಿರುವಂತಹ ಕಷ್ಟ, ಅವರು ಮಾಡಿಕೊಂಡಿರುವಂಥ ನೆನಪುಗಳು, ಇವೆಲ್ಲವುಗಳಿಗೆ ಒಟ್ಟಾರೆಯಾದಂಥ ಒಂದು ನ್ಯಾಯ ಸಿಗಬೇಕಾಗಿತ್ತು ಅಂತ ಹೇಳಿದರೆ ನಮಗೆ ಪ್ರಾತಸ್ಮರಣೀಯರು ತುಂಬ ಅವಶ್ಯಕವಾಗಿ ಬೇಕು. ಇವತ್ತು ನಾನು ಭಾರತೀಯ, ಅದರಲ್ಲೂ ಕನ್ನಡಿಗ. ನಾನು ಭಾರತೀಯ ಅಂತ ಹೇಳಿಕೊಳ್ಳುವುದಕ್ಕೆ ನನಗೆ ಹೆಮ್ಮೆ ಇದೆ, ಗರ್ವ ಇದೆ, ಸೊಕ್ಕು ಇದೆ, ಅಹಂ ಇದೆ. ಯಾಕೆ ಅಂತ ಹೇಳಿದರೆ ಇಡೀ ಪ್ರಪಂಚ ಇನ್ನೂ ಕಣ್ಣು ತೆರೆಯುವುದಕ್ಕಿಂತ ಪೂರ್ವದಲ್ಲಿ ಭಾರತ ಅನ್ನುವಂಥ ದೇಶ ಪ್ರಪಂಚಕ್ಕೆ ಬೆಳಕಾಗಿತ್ತು. ಮಾರ್ಟಿನ್ ಲೂಥರ್ ಕಿಂಗ್ ಹೇಳ್ತಾನೆ, ಇಡೀ ಜಗತ್ತಲ್ಲಿ ಕತ್ತಲು ಆವರಿಸಿದ್ರೆ ಒಂದೇ ಒಂದು ದೇಶದಲ್ಲಿ ಮಾತ್ರ ಬೆಳಕು ಕಾಣಲು ಸಾಧ್ಯ. ಆ ದೇಶ ಯಾವುದು ಅಂತ ಹೇಳಿದ್ರೆ ಭಾರತ ಅಂತ ಹೇಳ್ತಾನೆ. ಹಾಗಾದ್ರೆ ಭಾರತಕ್ಕೆ ಅಷ್ಟೊಂದು ಗತಕಾಲದ ನೆನಪುಗಳಿವೆಯೇ? ಹೌದು. ಪ್ರಪಂಚ ಶಾಲೆಯನ್ನ ಹೇಗೆ ಸೃಷ್ಟಿ ಮಾಡಬೇಕು, ಶಾಲೆ ಹೇಗಿರಬೇಕು ಎನ್ನುವುದನ್ನ ಊಹೆ ಮಾಡುವುದಕ್ಕಿಂತ ಮೊದಲೇ ಭಾರತದಲ್ಲಿ ವಿಶ್ವವಿದ್ಯಾಲಯಗಳನ್ನು ಕಟ್ಟಿದಂಥ ದೇಶ ನಮ್ಮದು. ಪ್ರಪಂಚ ಇನ್ನು ವರ್ಣಮಾಲೆಗಳನ್ನು ಓದ್ತಾ ಇರುವಂತಹ ಕಾಲದಲ್ಲಿ ಭಾರತದಲ್ಲಿ ಮಹಾಕಾವ್ಯಗಳ ರಚನೆಯಾಗಿತ್ತು. ವಿದೇಶಗಳಿಂದ ಭಾರತಕ್ಕೆ ವಿದ್ಯಾರ್ಥಿಗಳು ವಿದ್ಯೆಯನ್ನು ಅರಸಿ ಬರುತ್ತಿದ್ದರು. ಹಾಗಾಗಿ ಆ ಗತಕಾಲದ ನೆನಪುಗಳು, ಅಂದಿರುವಂತಹ ಪ್ರಾತಸ್ಮರಣೀಯರು, ಅವರ ಶ್ರಮ ಎಷ್ಟಿತ್ತು, ಹೇಗಿತ್ತು, ಯಾಕಿತ್ತು, ಅವರೆಲ್ಲ ಅಷ್ಟು ಶ್ರಮವನ್ನು ಹಾಕಿದ್ರಿಂದ ಇವತ್ತು ನಾವು ಭಾರತೀಯರು ಪ್ರಪಂಚದಲ್ಲಿ ತಲೆ ಎತ್ತಿ ನಡೆಯಲು ಸಾಧ್ಯವಾಗ್ತಾ ಇದೆ. ಈ ವಿಷಯಗಳನ್ನ ನನಗೆ ಪುಷ್ಟೀಕರಿಸಿಕೊಟ್ಟಿದ್ದು ಅಂದಿನ ನನ್ನ ವಿದ್ಯಾ ಜೋಶಿ ಮೇಡಮ್. ಮಗನೇ, ನೀನು ಏನಾದರೂ ಸಾಧನೆ ಮಾಡು, ಪ್ರಾತಸ್ಮರಣೀಯರನ್ನ ನೆನಪಿಸು ಅಂತ ಹೇಳಿದಾಗ ಸರಿಸುಮಾರಾಗಿ ಈಗ ನಾನು ಸಾಹಿತ್ಯ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ ನಂತರದಲ್ಲಿ ಸರಿಸುಮಾರಾಗಿ ಪ್ರತಿದಿನ ಒಂದು ತಪ್ಪಿದರೆ 2 ಮಹಾನ್ ಪುರುಷರನ್ನ ನಾನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ತಾ ಹೋಗ್ತಾ ಇದ್ದೀನಿ. ಅಂದ್ರೆ ಒಂದು ವರ್ಷಕ್ಕೆ ಕನಿಷ್ಠ ಅಂತ ಹೇಳಿದ್ರು 1,000 ಜನರನ್ನ ಕನ್ನಡ ನಾಡಿಗೆ ಪರಿಚಯಿಸುವ ಒಂದು ಕಾರ್ಯವನ್ನು, ಸಣ್ಣದಾಗಿರುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀನಿ. ಬಂಧುಗಳೇ, ನಮ್ಮ ಹುಟ್ಟು ಹಬ್ಬವನ್ನ ಆಚರಿಸಿಕೊಂಡು ವಿಜೃಂಭಣೆಯಿಂದ, ವೈಭವದಿಂದ ಆಚರಿಸಿಕೊಳ್ಳುತ್ತಿರುವ ನಾವುಗಳು ನಮ್ಮ ಪ್ರಾತಸ್ಮರಣೀಯರ ಹುಟ್ಟು ಹಬ್ಬಗಳು, ಪುಣ್ಯತಿಥಿಗಳು ಏಕೆ ಆಗುತ್ತಾ ಇಲ್ಲ? ಇದು ನಮ್ಮ ಸಮಾಜದ ದುರಂತ. ಇದು ಕೇವಲ ಸಾಹಿತ್ಯ ಕ್ಷೇತ್ರಕ್ಕೆ ಮಾತ್ರ ಮೀಸಲಾಗಿಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಮೀಸಲಾಗ್ತಾ ಇದೆ. ಯಾಕೆ ಅಂದರೆ ಅಂದಿನ ಕಾಲದಲ್ಲಿ ಇಂದಿರುವಷ್ಟು ಸಾಮಾಜಿಕ ಜಾಲತಾಣಗಳು, ಇಂದಿರುವಷ್ಟು ವ್ಯವಸ್ಥೆಗಳು, ಇಂದಿರುವಷ್ಟು ಎಲ್ಲ ಕ್ಷೇತ್ರದ ಸಾಮರ್ಥ್ಯಗಳು ಹಿಂದಿನ ಕಾಲದಲ್ಲಿ ಇಲ್ಲದೆ ಹೋಗಿತ್ತು. ಆದರೂ ಕೂಡ ಅವರು ಅಂದಿನ ಕಾಲಕ್ಕೆ ಅಷ್ಟೆಲ್ಲ ಸಾಧನೆಗಳನ್ನು ಮಾಡಿದ್ರು. ಹಾಗಾದರೆ ಅಷ್ಟೆಲ್ಲ ಸಾಧನೆಗಳನ್ನು ಮಾಡಿದ ಅವರು ನಮಗೆ ಇಷ್ಟೆಲ್ಲ ವ್ಯವಸ್ಥೆಗಳಿದ್ದಾಗಲೂ ಕೂಡ ಅವರಷ್ಟು ಸಾಧನೆ ಮಾಡಲು ಬರುತ್ತಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದಾಗ ನಮ್ಮ ಹತ್ತಿರ ಇರುವಂಥ ಉತ್ತರ, ಕೇವಲ ನಾವು ಸಾಮಾಜಿಕ ಜಾಲತಾಣಗಳಿಗೆ ದಾಸರಾಗಿದ್ದೇವೆ ವಿನಃ ಅದನ್ನು ಯಶಸ್ವಿಯಾಗಿ ಪೂರೈಸಿಕೊಳ್ಳಲು ನಮ್ಮಿಂದ ಸಾಧ್ಯವಾಗ್ತಾ ಇಲ್ಲ. ಕಾರಣ ಇಷ್ಟೇ, ನಮ್ಮನ್ನು ಬೆಳೆಸಿರುವಂತಹ ಆ ಪುಣ್ಯ ಪುರುಷರನ್ನ ನಾವು ದಿನದಿಂದ ದಿನಕ್ಕೆ ಮರೆತು ಹೋಗ್ತಾ ಇದ್ದೀವಿ. ಹಾಗಾದ್ರೆ ಅವರನ್ನು ನಾವು ಮರೆತಂತೆ ಹೋದಂತೆ ಮುಂದೊಂದು ದಿನ ಮುಂದಿನ ಪೀಳಿಗೆಗಳಿಗೆ ನಮ್ಮ ಪ್ರಾತಸ್ಮರಣೀಯರು ಯಾರು ಎನ್ನುವಂಥ ಪ್ರಶ್ನೆಯಾಗಿಯೇ ಉಳಿಯಿತು. ಯಾಕೆ ಅಂತ ಹೇಳಿದ್ರೆ ಅವರನ್ನು ನಾವು ನಮ್ಮ ಇಂದಿನ ಯುವ ಪೀಳಿಗೆಗೆ ಮಾರ್ಗದರ್ಶನ ಮಾಡಬೇಕಾಗಿದೆ. ಇವರು ನಮ್ಮ ಭಾರತದ ಪ್ರಥಮ ರಾಷ್ಟ್ರಕವಿ,
ಇವರು ನಮ್ಮ ಭಾರತದ ಮೊದಲ ಶೇಕ್ಸ್ಪಿಯರ್, ಇವರು ಮೊದಲ ಭಾರತದ ರಂಗಭೂಮಿ ಕಲಾವಿದರು, ಇವರು ಭಾರತದ ಮೊದಲ ವಿಜ್ಞಾನಿ, ಇವರು ಭಾರತದ ಮೊದಲ ಗಣಿತಶಾಸ್ತ್ರಜ್ಞ. ಇವ್ರನ್ನೆಲ್ಲರನ್ನ ನಮ್ಮ ಮಕ್ಕಳಿಗೆ ನಾವು ಕೊಡಬೇಕಾಗಿದೆ. ಆಧುನಿಕ ಕಾಲದಲ್ಲಿ ನಾವಂದುಕೊಂಡಷ್ಟು ವ್ಯವಸ್ಥೆಗಳು ಸಂಪೂರ್ಣವಾಗಿ ಚೆನ್ನಾಗಿಲ್ಲ. ನಮ್ಮ ಸಾಮಾಜಿಕ ಜಾಲತಾಣಗಳು ಸದುಪಯೋಗಕ್ಕಿಂತ ಹೆಚ್ಚಾಗಿ ದುರುಪಯೋಗವನ್ನು ಉಂಟು ಮಾಡ್ತಾ ಇದ್ದಾವೆ. ಹಾಗಾದ್ರೆ ಈ ಸದುಪಯೋಗವನ್ನು ನಾವು ಮಾಡಿಕೊಳ್ಳಬೇಕಾಗಿತ್ತು ಅಂದರೆ ಪ್ರಾತಸ್ಮರಣೀಯರು ನಮಗೆ ತುಂಬಾ ಮಾರ್ಗದರ್ಶಿಗಳಾಗಿದ್ದಾರೆ. ಹಾಗಾದ್ರೆ ಈ ಒಂದು ಹವ್ಯಾಸವನ್ನು ನಾವು ಯಾಕೆ ಬೆಳೆಸ್ಕೊಡ್ಬೇಕು ಅಂತ ಹೇಳಿದ್ರೆ, ಪ್ರತಿದಿನ ಒಂದಲ್ಲ ಒಬ್ಬ ವ್ಯಕ್ತಿ ನಮ್ಮ ದೇಶದ ಮಣ್ಣಿನಲ್ಲಿ ಹುಟ್ಟಿ ಈ ದೇಶದ ಮಣ್ಣಿನ ನೆಲದ ಋಣವನ್ನ ತೀರಿಸುವುದಕ್ಕೆ ತನ್ನದೇ ಆದಂಥ ಒಂದು ಪ್ರಯತ್ನವನ್ನ ಮಾಡಿದ್ದಾನೆ. ಈ ದೇಶದಲ್ಲಿ ಅನೇಕ ರಾಷ್ಟ್ರ ಮಟ್ಟದ ನಾಯಕರ, ವೀರ ಯೋಧರ, ಕವಿಗಳ, ಕಲಾವಿದರ, ವಿಜ್ಞಾನಿಗಳ ಸಾರ್ಥಕವಾಗಿರುವಂತಹ ಶ್ರಮ ಈ ಭೂಮಿಯ ಮಣ್ಣಿನಲ್ಲಿ ಸೇರಿದೆ. ಇವರನ್ನೆಲ್ಲರನ್ನ ನಾವು ಆಕರ್ಷಣೆ ಮಾಡಿಕೊಂಡಾಗ ನಮ್ಮ ಉಜ್ವಲವಾದ ಭವಿಷ್ಯವನ್ನು ನಾವು ರೂಪಿಸಿಕೊಳ್ಳಲು ಸಾಧ್ಯ. ಕಾರಣ ಇಷ್ಟೇ, ನಾವು ಇವರೆಲ್ಲರನ್ನ ಆಯ್ಕೆ ಮಾಡಿಕೊಂಡಾಗ ಇವರಲ್ಲಿರುವಂತಹ ವ್ಯವಸ್ಥೆಗಳು ಅಂದಿನ ಕಾಲದ ವ್ಯವಸ್ಥೆಗಳನ್ನ ಇಂದಿನ ಕಾಲಕ್ಕೆ ಹೋಲಿಸಿದಾಗ ಅಂದಿನ ವ್ಯವಸ್ಥೆಗಳು ತುಂಬಾ ಕಡಿಮೆಯಾಗಿತ್ತು. ಇಂದಿನ ವ್ಯವಸ್ಥೆಗಳು ತುಂಬಾ ಸಂಪೂರ್ಣವಾಗಿ ವಿಭಿನ್ನವಾಗಿದ್ದಾವೆ. ಇಂದಿನ ವ್ಯವಸ್ಥೆಗಳನ್ನು ವ್ಯವಸ್ಥಿತವಾಗಿ ರೂಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ, ಆದರೆ ಅಂದಿನ ವ್ಯವಸ್ಥೆಗಳನ್ನು ರೂಪಿಸಿಕೊಳ್ಳಲು ಸರಿಯಾದ ಮತ್ತು ಸೂಕ್ತವಾದ ವೇದಿಕೆಗಳಿರಲಿಲ್ಲ. ಹಾಗಾಗಿ ಎಷ್ಟೋ ಜನ ಮಹಾನ್ ಪುರುಷರು ಕನ್ನಡ ನಾಡಿಗೆ ಪರಿಚಯವಾಗದೆ ಹೋಗಿಬಿಟ್ರು, ಅಥವಾ ಪ್ರಪಂಚಕ್ಕೆ ಪರಿಚಯವಾಗದೆ ಹೋಗಿಬಿಟ್ರು. ಇವತ್ತು 2 ಅಕ್ಷರ ಬರೆದವನು ಸಹ ಮಹಾನ್ ಕವಿಯಂತೆ ವರ್ತನೆ ಮಾಡ್ತಾನೆ. 1 ಅಕ್ಷರ ಓದಿದಂತ ಪುಣ್ಯಾತ್ಮನು ಕೂಡ ಶ್ರೇಷ್ಠ ತತ್ವಜ್ಞಾನಿಯಂತೆ ಮಾತಾಡ್ತಾನೆ. ಇದು ಕಡಿಮೆ ಆಗ್ಬೇಕು. ಎಷ್ಟು ಓದಿದ್ರೂ ಕೂಡ ಈ ಪ್ರಪಂಚದಲ್ಲಿ ನಾನು ಇನ್ನೂ ಚಿಕ್ಕವನು, ಚಿಕ್ಕದಾಗಿರುವಂತ ಒಂದು ಕೂಸು ಅನ್ನುವಂಥ ಭಾವನೆ ನನಗೆ ಬಂದಾಗ ನಾನು ಪ್ರಪಂಚದಲ್ಲಿ ಬೆಳೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾದ್ರೆ ಪ್ರಾತಸ್ಮರಣೀಯರು ಹಾಕಿಕೊಟ್ಟಿರುವಂತ ಮಾರ್ಗಗಳು ಏನಾಗಿದ್ವು? ಅವುಗಳು ನಮ್ಮ ಜೀವನಕ್ಕೆ ಅವಶ್ಯಕತೆ ಇದೆಯಾ? ಅವಶ್ಯಕತೆ ಇದ್ರೆ ಅವುಗಳನ್ನ ಹೇಗೆ ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಯಾವ ರೀತಿಯಾಗಿ ಅಳವಡಿಸಿಕೊಳ್ಳಬೇಕು ಎನ್ನುವುದನ್ನು ಕೂಡ ನಾನು ತಿಳಿದುಕೋಬೇಕಾಗಿದೆ. ಹಾಗಾದ್ರೆ ಹೇಗೆ ಅಳವಡಿಸಿಕೊಳ್ಳಬೇಕು? ಅಳವಡಿಸಿಕೊಳ್ಳುವುದೇ ಆದರೆ ಯಾವ ರೀತಿ ಅಳವಡಿಸಿಕೊಳ್ಳಬೇಕು? ಅದನ್ನ ಮಾಡಬೇಕಾದ್ರೆ ಆ ಜೀವನ ತತ್ವಗಳನ್ನು, ಅವರ ತತ್ವ ಆದರ್ಶಗಳನ್ನ ನಾನು ಪಾಲನೆ ಮಾಡಬೇಕು ಅಂತ ಹೇಳಿದ್ರೆ, ಅವರ ಒಂದು ಆದರ್ಶಗಳನ್ನು ಇಟ್ಟುಕೊಂಡು ನಾನು ಜೀವನವನ್ನು ಸಾಗಿಸಬೇಕು ಅಂತ ಆದ್ರೆ, ಹಾಗಾದ್ರೆ ನನ್ನ ಆದರ್ಶ ಪುರುಷ ಯಾರು? ಇವತ್ತಿನ ಯುವಜನತೆಯನ್ನ ಗಮನಿಸಿದಾಗ ನಮ್ಮ ಭಾರತೀಯ ಸಂಸ್ಕೃತಿ ಎತ್ತ ಹೋಗ್ತಾ ಇದೆ. ಇಡೀ ಪ್ರಪಂಚಕ್ಕೆ ಸಂಸ್ಕೃತಿಯನ್ನ ಕೊಟ್ಟ ಏಕೈಕ ದೇಶ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಭಾರತ. ಪ್ರಪಂಚಕ್ಕೆ ಸಂಸ್ಕೃತಿ ಅಂತ ಹೇಳಿರುವಂತಹ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿರುವ ದೇಶ ಕೂಡ ನಮ್ಮ ಭಾರತ. ಅದು ನಮ್ಮ ಪ್ರಾತಸ್ಮರಣೀಯ. ಹಾಗಾದ್ರೆ ರನ್ನ, ಪೊನ್ನ, ಪಂಪ ಮಹಾಕವಿಗಳ ಕಾವ್ಯಗಳನ್ನ ನಾವು ಇಂದು ಎಷ್ಟರ ಮಟ್ಟಿಗೆ ಓದ್ತಾ ಇದ್ದೀವಿ? ಎಷ್ಟು ಜನರಿಗೆ ರನ್ನ, ಪೊನ್ನ, ಜನ್ನ ಇವರೆಲ್ಲ ಕವಿಗಳ ಹೆಸರುಗಳು ಪರಿಚಯ ಇದ್ದಾವೆ? ಇಂದಿನ ಯುವಜನತೆಗೆ ಇವರು ಯಾರು ಕೂಡ ಬೇಡ. ಯುವಜನತೆಗೆ ಬೇಕಾಗಿರುವಂತಹ ಒಂದೇ ಒಂದು ವಸ್ತು ಅಥವಾ ಒಂದೇ ಒಂದು ಪದ ಯಾವುದು ಅಂತ ಹೇಳಿದ್ರೆ ಫ್ಯಾಷನ್. ಯಾಕೆ ಫ್ಯಾಷನ್ ಬೇಕು ಅಂತ ಹೇಳಿದ್ರೆ, ದಿನದಿಂದ ದಿನಕ್ಕೆ ಬರ್ತಾ ಇರುವಂತಹ ಪಾಶ್ಚಾತ್ಯ ಸಂಸ್ಕೃತಿಯ ಒಂದು ಪ್ರಭಾವದಿಂದಾಗಿ ನಮ್ಮ ಗತಕಾಲದ ನೆನಪುಗಳು, ಗತಕಾಲದ ಪ್ರಾತಸ್ಮರಣೀಯರು ಹಳಬರಾಗ್ತಾ ಹೋಗ್ತಾ ಮುಂದೊಂದು ದಿನ ಪ್ರಾತಸ್ಮರಣೀಯರು ಏನಾಗ್ತಾರೆ ಅಂತ ಹೇಳಿದ್ರೆ ನಮ್ಮ ಸ್ಮರಣೆಯಲ್ಲಿಯೇ ಇಲ್ಲದಂತಾಗುತ್ತೆ. ಹಾಗಾದ್ರೆ ಇವರನ್ನ ಸ್ಮರಣೆಯಲ್ಲಿ ಇಟ್ಟುಕೊಳ್ಳಬೇಕಾಗಿರುವಂತಹ ಒಂದು ಮಹತ್ತರವಾಗಿರುವಂತಹ ಕಾರ್ಯ ನಮ್ಮೆಲ್ಲರ ಕನ್ನಡಿಗರದ್ದು ಅಥವಾ ಭಾರತೀಯರದೊಂದು ಮುಖ್ಯವಾಗಿರುವಂತಹ ಕರ್ತವ್ಯವಾಗಿದೆ. ಅಂದೇ ಬರೆದು ಬಿಟ್ಟು ಚಾಣಕ್ಯ ನೀತಿ ಬಂತು, ಅರ್ಥಶಾಸ್ತ್ರನ ಕೌಟಿಲ್ಯನ ಅರ್ಥಶಾಸ್ತ್ರ ಬಂತು, ಚಾಣಕ್ಯ ನೀತಿ ಸೂತ್ರ ಬಂತು. ಭಾರತದ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಕೌಟಿಲ್ಯನ ಅರ್ಥಶಾಸ್ತ್ರವನ್ನು, ಚಾಣಕ್ಯ ನೀತಿಯನ್ನು, ಎಲ್ಲ ಸಂಹಿತೆಗಳನ್ನ ನಮ್ಮ ಭಾರತದ ಸಂವಿಧಾನದಲ್ಲಿ ಅವರು ಅಳವಡಿಸುವುದಕ್ಕೆ ಪ್ರಯತ್ನಿಸಿದರು. ಹಾಗಾಗಿ ನಮ್ಮ ದೇಶ
ಇವತ್ತು ಸುಭದ್ರವಾಗಿರುವಂಥ ಒಂದು ಸಂವಿಧಾನವನ್ನು ಒಳಗೊಂಡಂಥ ದೇಶ. ಹಾಗಾದ್ರೆ ನಾವು ಎಲ್ಲರ ಮಟ್ಟಕ್ಕೆ ಸಾಕ್ತಾ ಇದ್ದೀವಿ ಅಂತ ಹೇಳಿದರೆ, ಪ್ರಾತಸ್ಮರಣೀಯರನ್ನ ಸ್ಮರಣೆಯಲ್ಲಿ ಇಲ್ಲದೆ ಇರುವಷ್ಟರ ಮಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ. ಇಂದು ಶಾಲೆಗೆ ಬರುವಂಥ ಮಕ್ಕಳಿಗೆ 10 ಜನ ಕವಿಗಳ ಹೆಸರು, 10 ಜನ ಕಲಾವಿದರ ಹೆಸರು, 10 ಜನ ರಂಗಭೂಮಿಯಲ್ಲಿ ಬಂದಿರುವಂತಹ ರಂಗನಟರ ಹೆಸರುಗಳು, ರಂಗಕರ್ಮಿಗಳ ಹೆಸರುಗಳು ಯಾವುದೂ ಗೊತ್ತಿಲ್ಲ. ಕೇಳಿದ್ರೆ 10 ಧಾರಾವಾಹಿಗಳ ಹೆಸರು ಹೇಳ್ತಾರೆ, ನಮ್ಮ 10 ಜನ ಚಲನಚಿತ್ರ ನಟರ ಹೆಸರನ್ನ ಹೇಳ್ತಾರೆ, 10 ಸುಪ್ರಸಿದ್ಧ ಹಾಡುಗಳನ್ನ ಹೇಳ್ತಾರೆ, 10 ಜನ ನಾಯಕಿ ನಟಿಯರ ಹೆಸರು ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಇವರೆಲ್ಲರನ್ನ ಮೀರಿಸಿ ಈ ದೃಶ್ಯ ಮಾಧ್ಯಮಗಳು ನಮ್ಮನ್ನ ಆಳ್ತಾ ಇವೆ. ಹಾಗಾದ್ರೆ ದೃಶ್ಯ ಮಾಧ್ಯಮಗಳು ನಮ್ಮನ್ನ ತಪ್ಪು ದಾರಿಗೆ ಎಳಿತಾ ಇದ್ದೇವೆ ಅಂತ ನನ್ನ ವಾದ ಅಲ್ಲ. ಅದರ ಜೊತೆಗೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು, ನಾಡಿನ ಸಂಸ್ಕೃತಿಯನ್ನು ಬೆಳೆಸುವಂತಹ ಮಹತ್ ಕಾರ್ಯವು ನಮ್ಮಿಂದ ಆಗಬೇಕಾಗಿದೆ. ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿ ಗಿರೀಶ್ ಕಾರ್ನಾಡ್ ಒಂದು ಮಾತು ಹೇಳ್ತಾರೆ, ಬೆಳಕಿಲ್ಲದ ನಾಡಲ್ಲಿ ನಡೆಯಬಲ್ಲೆನೋ ತಾಯಿ, ಕನಸಿಲ್ಲದ ನಾಡಲ್ಲಿ ಹೇಗೆ ನಡೆಯಲಿ. ಯಯಾತಿ ನಾಟಕದ ಒಂದು ಚಿಕ್ಕದಾಗಿರುವಂಥ ತುಣುಕಿದು. ಯಯಾತಿ ಮಹಾರಾಜನಿಗೆ ಯೌವನ ಬೇಕಾಗಿರುತ್ತೆ. ಆತ ದೇವಯಾನಿಯನ್ನ ಮದುವೆಯಾಗಿ, ಶರ್ಮಿಷ್ಠೆಯನ್ನ ಮದುವೆಯಾಗಿ, ಆತ ತನಗೆ ಇನ್ನೂ ಯೌವನ ಬೇಕು ಅಂತ ಹೋಗ್ತಾನೆ. ತನ್ನ ಮಗನ ಸಹಾಯದಿಂದ ತನ್ನ ಮಗನ ಯೌವನವನ್ನ ಯಯಾತಿ ಪಡೆದಾಗ ಯಯಾತಿಯ ಮಗ ತಾಯಿ ಹತ್ರ ಬಂದಾಗ ವೃದ್ಧನಾಗಿರ್ತಾನೆ, ಯಯಾತಿ ಯುವಕನಾಗಿರ್ತಾನೆ. ಅಮ್ಮ ಕೇಳ್ತಾಳೆ, ಯಾಕೆ ಮಗನೇ ಹೀಗೆ ಅಂತ ದೇವಯಾನಿ ಕೇಳಿದಾಗ ಮಗ ಹೇಳ್ತಾನೆ, ಅಮ್ಮ ಬೆಳಕಿಲ್ಲದ ನಾಡಲ್ಲಿ ನಡೆಯಬಲ್ಲೆನೋ ತಾಯಿ, ಕನಸಿಲ್ಲದ ನಾಡಲ್ಲಿ ಹೇಗೆ ನಡೆಯಲಿ ಅಂದಾಗ ಇದರ ಅರ್ಥ ನಾವು ಹೇಳ್ಬೇಕಾಗಿದ್ದು ಸಂಕುಚಿತ ಅರ್ಥದಲ್ಲಿ ಹೇಳ್ಬೇಕಾದ್ರೆ, ಬೆಳಕಿದ್ರಲ್ಲಿ ಹೋಗ್ಬೋದು, ಕನಸಿಲ್ಲದಲ್ಲಿ ನಡೆಯಕ್ಕಾಗೋದಿಲ್ಲ ಅಂತ ಅರ್ಥ ಅಲ್ಲ. ಬೆಳಕಿಲ್ಲದೆ ನಾವು ನಡೆಯುವುದಕ್ಕೆ ಸಾಧ್ಯವಿದೆ, ಆದರೆ ನಮ್ಮ ಕನಸುಗಳು ನನಸಾಗುವ ದಿಸೆಯಲ್ಲಿ ನಾವು ಹೇಗೆ ನಡೆಯಬೇಕು ಅನ್ನೋದು ಇಲ್ಲಿ ವಾಸ್ತವಿಕ ಸತ್ಯವನ್ನ ಗಿರೀಶ್ ಕಾರ್ನಾಡ್ ನಮಗೆ ಕಲಿಸಿಕೊಡ್ತಾರೆ. ಹಾಗಾದ್ರೆ ರಂಗಭೂಮಿ ನಟರು ಅಂದಿನ ಕಾಲಕ್ಕೆ ದೃಶ್ಯ ಮಾಧ್ಯಮ ಇಲ್ಲದೆ ಇರುವಂತ ಕಾಲದಲ್ಲಿ ನಮಗೆ ದೃಶ್ಯ ಮಾಧ್ಯಮವನ್ನು ತಂದುಕೊಟ್ಟಿದೆ. ಹಾಗಾದ್ರೆ ಇವತ್ತು ನಮಗೆ ರಂಗಭೂಮಿ ನಟರು ಯಾರು ಅನ್ನೋದು ಕೂಡ ಗೊತ್ತಿಲ್ಲ. ಒಂದೊಂದು ದಿನ ರಂಗಭೂಮಿ ಅನ್ನುವಂಥ ಒಂದು ಪದಕ್ಕೆ ಅರ್ಥನೇ ಇರುವುದಿಲ್ಲ. ವಾಸ್ತವ ಸತ್ಯ ಏನು ಅಂತ ಹೇಳಿದ್ರೆ, ಇವತ್ತು ಈ ಮಟ್ಟಕ್ಕೆ ದೃಶ್ಯ ಮಾಧ್ಯಮಗಳು ಬೆಳೆದಿದ್ದಾವೆ ಅಂತ ಹೇಳಿದ್ರೆ, ಹಿಂದಿರುವಂತಹ ಆ ಪ್ರಾತಸ್ಮರಣೀಯರು ಗತಕಾಲದಲ್ಲಿ ಅವರು ಅನುಭವಿಸಿದಂತಹ ನೋವುಗಳು, ನಲಿವುಗಳು, ಕಷ್ಟಗಳು, ಆ ಎಲ್ಲ ಸಮಸ್ಯೆಗಳನ್ನ ತಮ್ಮದೇ ಆಗಿರುವಂತಹ ದಾಟಿಯಲ್ಲಿ ಬೆಳೆದು ಅವುಗಳನ್ನ ಒಂದು ಮಾಧ್ಯಮದ ರೂಪದಲ್ಲಿ, ಒಂದು ದೃಶ್ಯ ರೂಪಕಗಳಾಗಿ ಅವರು ಹರಿಬಿಟ್ಟು, ಹಾಗಾಗಿ ನಾವು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಮರವನ್ನ ಕತ್ತರಿಸಿದ್ರೆ ಸ್ವಲ್ಪ ದಿನ ಆಗಿನ ಮೇಲೆ ಮರ ಮತ್ತೆ ಚಿಗುರೊಡೆಯುತ್ತದೆ. ಕಾರಣ ಏನು ಅಂದ್ರೆ, ಮರ ಪ್ರಪಂಚಕ್ಕೆ ಸಂದೇಶ ಕೊಡುತ್ತೆ, ನೀನು ಎಷ್ಟೇ ಕಳೆದರೂ ಕೂಡ ನನ್ನ ಚಿಗುರುಗಳು ಮತ್ತೆ ನಾನು ಬಿಳಿಲುಗಳನ್ನ ಚಾಚಿಕೊಂಡು ಹೆಮ್ಮರವಾಗಿ ಬದುಕುತ್ತೇನೆ ಅನ್ನುವಂಥ ಭರವಸೆಯನ್ನ ಕತ್ತರಿಸಿದ ಮರ ಕೊಡುತ್ತೆ ಅಂತಾದ್ರೆ, ನಾವು ಪ್ರಪಂಚದಲ್ಲಿ ಅತೀ ಶ್ರೇಷ್ಠವಾಗಿರುವಂತಹ ಬುದ್ಧಿಜೀವಿಗಳು ಅಂತ ಹೇಳಿ, ಪ್ರಪಂಚದಲ್ಲಿ ಶ್ರೇಷ್ಠವಾದ ಜೀವಿ ಯಾವುದಂದ್ರೆ ಮನುಷ್ಯರಾದ ನಾವುಗಳು ನಮ್ಮ ಸುತ್ತಮುತ್ತಲಿನ ಗತಕಾಲದ ಸ್ಮರಣೆಗಳನ್ನ ಅನುಭವಿಸಿದಾಗ ಮಾತ್ರ ನಮ್ಮ ಮುಂದೆ ಬರುವಂತಹ ಜೀವನ, ಭವಿಷ್ಯತ್ತಿನಲ್ಲಿರುವಂತಹ ಜೀವನ ಯಶಸ್ವಿಯಾಗಿ ರೂಪುಗೊಳ್ಳುತ್ತದೆ. ಹಾಗಾದ್ರೆ ಯಾಕೆ ನಾವು ಆ ದಿಸೆಯಲ್ಲಿ ಸಾಕ್ತಾ ಇಲ್ಲ? ಪುಸ್ತಕ ಓದು ಅನ್ನುವುದು ಇವತ್ತು ನಮಗೆ ಯಾರಿಗೂ ಬೇಡವಾಗಿರುವಂತಹ ಒಂದು ವಸ್ತು. ಪುಸ್ತಕವನ್ನ ಕೊಂಡು ಓದುವಷ್ಟರ ಸಾಮರ್ಥ್ಯ ನಮಗಿಲ್ಲ. ಯಾಕೆ ಅಂದ್ರೆ ನಮಗೆ ಅಷ್ಟು ವೇಳೆನೇ ಇಲ್ಲ. ನಮ್ಮ ಜೀವನ ಏನಾಗಿದೆ ಅಂದ್ರೆ ಯಾಂತ್ರೀಕೃತ ಬದುಕಾಗ್ತಾ ಹೋಗ್ತಾ ಇದೆ, ಸಂಕುಚಿತ ಮನೋಭಾವನೆ ಆಗ್ತಾ ಇದೆ. ಯಾಂತ್ರೀಕೃತ ಜೀವನದಲ್ಲಿ ನಮ್ಮನ್ನ ನಾವು ಅಳವಡಿಸಿಕೊಂಡು ಹೋಗ್ತಾ ಇರುವುದರಿಂದ ಓಡ್ತಾ ಇದ್ದೀವಿ.
ಎಲ್ಲಿಗೆ ಓಡ್ತಾ ಇದ್ದೀವಿ, ಯಾಕೆ ಓಡ್ತಾ ಇದ್ದೀವಿ, ಹೇಗೆ ಓಡ್ತಾ ಇದ್ದೀವಿ ಗೊತ್ತಿಲ್ಲ, ಒಟ್ಟು ಓಡ್ತಾ ಇದ್ದೀವಿ. ಎಲ್ಲವನ್ನು ಬಿಟ್ಟು ಓಡ್ತಾ ಇದ್ದೀವಿ. ನಮ್ಮ ಭಾರತದ ಸಂಸ್ಕೃತಿಯನ್ನ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಅಳವಡಿಸಿಕೊಳ್ಳಬೇಕಾಗಿರುವಂತಹ ಪ್ರಮುಖವಾಗಿರುವಂತಹ ಅಂಶಗಳು ಕೂಡ ನಮಗೆ ಗೊತ್ತಿಲ್ಲ. ನಮ್ಮ ಭಾರತದ ಸಂಸ್ಕೃತಿಯನ್ನು ನಾವು ವಿದೇಶದ ಮಾರುಕಟ್ಟೆಯಲ್ಲಿ ಪ್ರತಿನಿತ್ಯ ಮಾರಾಟ ಮಾಡ್ತಾ ಇದ್ದೀವಿ. ಯಾಕೆ ಮಾರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ಪಾಶ್ಚಿಮಾತ್ಯ ಸೋಗಿನಲ್ಲಿ ನಮ್ಮನ್ನು ನಾವು ಮರೆತುಕೊಂಡು ಹೊಸ ಪ್ರಪಂಚದ ಆವಿಷ್ಕಾರವನ್ನು ಮಾಡ್ತಾ ಇದ್ದೀವಿ. ಹೀಗೆ ಆವಿಷ್ಕಾರಗಳು ಮುಂದುವರಿತಾ ಹೋದಂತೆ ನಾವು ನಮ್ಮತನವನ್ನ, ನಮ್ಮ ಭಾರತೀಯ ನೆಲೆಯನ್ನ, ಸಂಸ್ಕೃತಿಯನ್ನ, ಧಾರ್ಮಿಕತೆಯನ್ನ ಎಲ್ಲವನ್ನು ಮರೆತು ಯಾವುದೋ ಒಂದು ಗಮ್ಯವಾದ ಸ್ಥಾನವನ್ನು ಮತ್ತೆ ನಮ್ಮ ಭಾರತದ ಸಂಸ್ಕೃತಿ ಉದ್ಭವ ಆಗಬೇಕು ಅಂದ್ರೆ ಸಾವಿರಾರು ಋಷಿ ಮುನಿಗಳು ಮತ್ತೆ ತಪಸ್ಸು ಮಾಡಬೇಕು. ಬ್ರಹ್ಮನ ಹತ್ತಿರ ಇಡೀ ದೇವತೆಗಳೆಲ್ಲ ಹೋಗಿಬಿಟ್ಟು ಒಂದು ಪ್ರಶ್ನೆ ಕೇಳ್ತಾರೆ. ಬ್ರಹ್ಮದೇವ, ನಮಗೆ ಇಡೀ ಒಂದು ಭೂಮಂಡಲದಲ್ಲಿ ತಪಸ್ಸು ಮಾಡುವುದಕ್ಕೆ ಒಂದು ಶಾಂತವಾದ ಜಾಗವನ್ನು ಕೊಡು ಅಂತ ಕೇಳಿದಾಗ ಬ್ರಹ್ಮ ಚಕ್ರವನ್ನು ಬಿಟ್ಟು ಹೇಳ್ತಾನೆ, ಇದೆಲ್ಲೂ ಹೋಗಿ ನಿಲ್ಲುತ್ತೆ, ನಿಮಗೆ ಅದೇ ಪ್ರಶಸ್ತವಾದಂತಹ ಭೂಮಿ ಎಂದಾಗ ಬಂದು ಅದು ಭಾರತದ ಮೇಲೆ ನಿಂತಾಗ ಭಾರತದಲ್ಲಿ ಸಾವಿರಾರು ಋಷಿಮುನಿಗಳು ಬಂದು ಇಲ್ಲಿ ತಪಸ್ಸನ್ನು ಮಾಡಿದಂತಹ ಪುಣ್ಯ ಭೂಮಿ ಭಾರತ. ಈ ಸತ್ಯ ನಮಗೆ ಯಾರಿಗೂ ಗೊತ್ತಿಲ್ಲ. ಭಾರತ ಅಂದ್ರೆ ಏನು, ಭಾರತದಲ್ಲಿ ನಾನು ಹುಟ್ಟಿದ್ ಯಾಕೆ ಅಂತ ಗೊತ್ತಿಲ್ಲ, ಭಾರತದ ಸಂಸ್ಕೃತಿ ಏನು ಅಂತ ಗೊತ್ತಿಲ್ಲ, ಭಾರತದ ನೆಲ, ಜಲ, ಭಾಷೆ ಯಾವುದು ಕೂಡ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ನಮ್ಮ ಮಕ್ಕಳಿಗೆ ಇವತ್ತು ಗೊತ್ತಿರುವಂತಹ ವಿಷಯಗಳು ಯಾವುದು ಅಂತ ಹೇಳಿದ್ರೆ, ಆಗ್ಲೇ ನಾನು ಹೇಳಿದಂತೆ ಟ್ವಿಟ್ಟರು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಗಳೇ ಮಾತ್ರ ಗೊತ್ತಿದ್ದಾವೆ ವಿನಃ ನಮ್ಮ ದೇಶಕ್ಕೆ ಸುಭದ್ರವಾಗಿರುವಂತಹ ಒಂದು ಸಂಸ್ಕೃತಿ, ಒಂದು ಆಧ್ಯಾತ್ಮಿಕ ನೆಲೆಗಟ್ಟನ್ನು ಒದಗಿಸಿದಂತಹ ಭಾರತದ ಪರಂಪರೆಯನ್ನು ಉತ್ತುಂಗ ಶ್ರೇಣಿಗೆ ತೆಗೆದುಕೊಂಡು ಹೋಗಿರುವಂತಹ ಮಹಾನ್ ಪುರುಷರ ಹೆಸರುಗಳು ಗೊತ್ತಿಲ್ಲ. ಹಾಗಾದ್ರೆ ಅವರನ್ನು ಯಾಕೆ ಮಹಾನ್ ಪುರುಷರು ಅಂತ ನಾವು ಗಮನಿಸಬೇಕು ಅಂದ್ರೆ, ಅವರು ಹಾಕಿಕೊಟ್ಟಿರುವಂತಹ ಆದರ್ಶಗಳು ಇಂದು ನಮ್ಮ ಜೀವನವನ್ನ ಹೊಸ ಪೀಳಿಗೆಯತ್ತ ಕೊಂಡೊಯ್ಯುವುದಕ್ಕೆ ಸಹಾಯ ಮಾಡುತ್ತಿದ್ದಾವೆ. ಹಾಗಾದ್ರೆ ಪ್ರಾತಸ್ಮರಣೀಯರು ಕೇವಲ ಪ್ರಾತಸ್ಮರಣೀಯರಾಗ್ತಾ ಹೋದ್ರೆ ಮುಂದೊಂದು ದಿನ ನಮ್ಮ ಪ್ರಪಂಚದಲ್ಲಿ ಅಥವಾ ನಮ್ಮ ಮಾನಸಿಕ ಪ್ರಪಂಚದಲ್ಲಿ ಪ್ರಾತಸ್ಮರಣೀಯರು ಅನ್ನುವಂಥ ಪದಕ್ಕೆ ಹೋಗಲಿ ಪ್ರಾತಸ್ಮರಣೀಯರು ಯಾರು ಅನ್ನುವುದೇ ಕೂಡ ಅರ್ಥವಾಗುವುದಿಲ್ಲ. ಹಾಗಾದ್ರೆ ಅವರ ನೆನಪುಗಳನ್ನ ನಾವು ಯಾಕೆ ಮೆಲುಕು ಹಾಕಬೇಕು ಅಂತ ಹೇಳಿದ್ರೆ, ಆ ನೆನಪುಗಳಲ್ಲಿ ಪ್ರಾತಸ್ಮರಣೀಯರ ಬದುಕು ಯಾವತ್ತೂ ಕೂಡ ಹೂವಿನ ಹಾಸಿಗೆಯಾಗಿರಲಿಲ್ಲ, ಮುಳ್ಳಿನ ಹಾಸಿಗೆಯೇ ಆಗಿತ್ತು. ಎಷ್ಟೋ ಜನ ಮಹಾನ್ ಪುರುಷರ ಪುಣ್ಯ ಕಥೆಗಳನ್ನ, ಅವರ ಜೀವನ ಚರಿತ್ರೆಗಳನ್ನ ನೋಡಿದಾಗ ಅವರು ಯಾರೂ ಕೂಡ ಹೂವಿನ ಹಾಸಿಗೆಯಿಂದ ಚಿನ್ನದ ಚಮಚೆಯಲ್ಲಿ ಯಾರೂ ಕೂಡ ಊಟವನ್ನ ಮಾಡಿ ಬಂದಿಲ್ಲ. ಅವರು ಅನುಭವಿಸಿದ ನೋವುಗಳು, ಅವರು ಅನುಭವಿಸಿದ ಸಂಕಟಗಳು, ಅವರ ಊಟ ಮಾಡದೇ ಇರುವ ದಿನಗಳು, ನಡೆದಿರುವಂತಹ ದಾರಿಗಳು ಯಾವುದು ಕೂಡ ಚೆನ್ನಾಗಿರಲಿಲ್ಲ. ಹಾಗಾಗಿ ಅವರು ಮಹಾನ್ ಪುರುಷರಾದರು. ನಮಗೆ ಅಂಗೈಯಲ್ಲಿ ಇವತ್ತು ಆಕಾಶನೇ ಸಿಕ್ಕತ್ತೆ. ಅಂಗೈಯಲ್ಲಿ ಆಕಾಶ ಸಿಗುತ್ತೆ ಅಂದಾಗ ಈ ಅಂಗೈಯಲ್ಲಿ ಆಕಾಶವನ್ನ ತಂದು ಕೊಟ್ಟಂತ ಮಹನೀಯರು ನಮ್ಮ ಗತಕಾಲದ ಪ್ರಾತಸ್ಮರಣೀಯರು. ಪ್ರಾತಸ್ಮರಣೀಯರು ಇಲ್ಲದೆ ಹೋಗಿದ್ರೆ ಭಾರತೀಯ ಸಂಸ್ಕೃತಿ, ಭಾರತೀಯ ಆಧ್ಯಾತ್ಮ ಯಾವತ್ತೋ ಪುಣ್ಯ ಭೂಮಿ ನೆಲದಲ್ಲಿ ನೆಲ ಕಚ್ಚಿ ಹೋಗ್ತಾ ಇತ್ತು. ಆದರೆ ಇವೆಲ್ಲವುಗಳನ್ನ ವಾಸ್ತವ ಬದುಕಿನಲ್ಲಿ ಕಂಡುಕೊಳ್ಳುವುದಕ್ಕೆ ಸಹಾಯ ಮಾಡಿದ್ದು ನಮ್ಮ ಪ್ರಾತಸ್ಮರಣೀಯರು. ಭಾರತ ಮಾತೆಯ ನಿಜ ಸಂತ ಪ್ರಾಂಜ್ವಲ ವದನಿ ಸ್ವಾಮಿ ವಿವೇಕಾನಂದ ಈ ಜಗತ್ತು ಕಂಡ ಅದ್ವಿತೀಯ ಶ್ರೇಷ್ಠ ತತ್ವಜ್ಞಾನಿ, ನೈಜ ಸನ್ಯಾಸಿ, ವಿಶ್ವಗುರು. ಅವರ ತತ್ವ ಆದರ್ಶಗಳನ್ನ ನಾವು ಎಷ್ಟರ ಮಟ್ಟಿಗೆ ಪಾಲನೆ ಮಾಡುತ್ತಿದ್ದೇವೆ?
ಅವರು ಪ್ರಾತಸ್ಮರಣೀಯರು. ಕೇವಲ ಒಂದು ದಿನ ಜನವರಿ 12 ರಾಷ್ಟ್ರೀಯ ಯುವ ದಿನ, ಅವತ್ತೊಂದು ದಿನ ದೊಡ್ಡದಾಗಿ ನಾವು ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ಆಚರಣೆ ಮಾಡಿ ಹೂಹಾರ ಹಾಕಿ ಭಾಜಾ ಭಜಂತ್ರಿಯೊಂದಿಗೆ ಸ್ವಾಮಿ ವಿವೇಕಾನಂದ ಪ್ರತಿಮೆಯನ್ನ ಪೂಜೆ ಮಾಡಿ ಮೆರವಣಿಗೆ ಮಾಡಿ ವೈಭವದಿಂದ ಆಚರಣೆ ಮಾಡಿ ಕೊನೆಗೆ ತೆಗೆದುಕೊಂಡು ಹೋಗಿ ಯಾವುದೋ ಒಂದು ಮೂಲೆಯಲ್ಲಿರುವಂತಹ ಒಂದು ಮೊಳೆಗೆ ನೇತು ಹಾಕಿದರೆ ಸ್ವಾಮಿ ವಿವೇಕಾನಂದರ ನೈಜವಾಗಿರುವಂತಹ ಜಯಂತಿಯನ್ನು ಆಚರಣೆ ಮಾಡಲು ಸಾಧ್ಯವೇ ಇಲ್ಲ. ಯಾವಾಗ ನಾವು ಸ್ವಾಮಿ ವಿವೇಕಾನಂದರ ಜೀವನದ ಆದರ್ಶಗಳನ್ನ, ತತ್ವಗಳನ್ನ, ಅವರು ಹಾಕಿಕೊಟ್ಟ ಮಾರ್ಗಗಳನ್ನ ನಾವು ಅನುಸರಿಸುತ್ತೇವೆಯೋ ಆವಾಗಲೇ ಅವರ ಜಯಂತಿಗಳಿಗೆ, ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗ್ತದೆ. ಅವರ ಜಯಂತಿ ಮಾಡಿದ್ದಕ್ಕೆ ನಮಗೆ ಸಾರ್ಥಕತೆಯನ್ನು ಉಂಟು ಮಾಡೋದಕ್ಕೆ ಸಾಧ್ಯ. ಹಾಗಾದ್ರೆ ಪ್ರಾತಸ್ಮರಣೀಯರ ಬದುಕನ್ನು ನಾವು ಹಿಮ್ಮೆಟ್ಟಿ ಹೋದಾಗ, ಒಂದು ಸಾರಿ ಹಿಂತಿರುಗಿ ನೋಡಿದಾಗ ಯಾವುದು ಕೂಡ ಚೆನ್ನಾಗಿರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ರಾಷ್ಟ್ರ ನಾಯಕರು ಕಷ್ಟ ನಷ್ಟಗಳಲ್ಲೇ ಬೆಳೆದು ಬಂದಿರುವಂತಹ ಎಲ್ಲ ಮಹಾನ್ ಪುರುಷರ ಜೀವನ ಚರಿತ್ರೆಗಳನ್ನು ನೋಡಿದಾಗಲೂ ಹಾಗೆ ಇವತ್ತು ನಮ್ಮ ಮಕ್ಕಳಿಗೆ ಇವರ ಜೀವನ ಚರಿತ್ರೆಗಳು, ಇವರ ಜೀವನ, ಇವರ ಆದರ್ಶಗಳನ್ನ ಹೇಳಿದರೆ ಮಾತ್ರ ನಾವು ನಮ್ಮ ಸಾರ್ಥಕತೆಯನ್ನು ಮೆರೆಯಲು ಸಾಧ್ಯ. ಹಾಗಾದರೆ ಗತಕಾಲದ ನೆನಪುಗಳನ್ನು ನಾವು ಸ್ಮರಣೆಯನ್ನ ಮಾಡುವುದರಿಂದ ನಮ್ಮ ಜೀವನ ವೈಭವೋಪೇತವಾಗಿ ಮುಂದುವರಿಲಿಕ್ಕೆ ಸಾಧ್ಯವಾಗುತ್ತದೆ. ಭಾರತದ ಸಂಸ್ಕೃತಿ, ನೆಲ, ಜಲ ರಕ್ಷಣೆಯನ್ನು ಮಾಡುವುದಕ್ಕೆ ಮಾತ್ರ ಸಾಧ್ಯ. ಇಲ್ಲದೆ ಹೋದರೆ ಭಾರತ ಅನ್ನುವಂತಹ ಒಂದು ದೇಶವನ್ನು ನಾವು ಪ್ರಪಂಚದ ನಕ್ಷೆಯಿಂದ ಮುಚ್ಚಿಕೊಳ್ಳಬೇಕಾಗಿರುವಂತಹ ಒಂದು ಅನಿವಾರ್ಯ ಪ್ರಸಂಗವು ಮುಂದಿನ ದಿನಗಳಲ್ಲಿ ಬಂದರೂ ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇರುವಂತಹ ಒಂದು ಚಿಕ್ಕದಾಗಿರುವಂತಹ ಇವತ್ತಿನ ಯುವಜನತೆ ನಮ್ಮ ಶಾಲೆಗೆ ಹೋಗಿ ಬರುವಾಗ ಒಂದು ಚಿಕ್ಕದಾಗಿರುವಂತಹ ರಸ್ತೆಯಲ್ಲಿ ಎರಡು ಮರಗಳ ಮಧ್ಯ, ಎರಡು ಮರಗಳು ಸೇರಿದ್ದು ಒಂದು ನಿಸರ್ಗದ ಬಾಗಿಲು ತರ ಇರುವಂತಹ ಒಂದು ಜಾಗ ಇದೆ. ಅಲ್ಲಿ ಪ್ರತಿದಿನ ಸಂಜೆ ಕಾಲೇಜು ವಿದ್ಯಾರ್ಥಿಗಳು ಬಂದು ಫೋಟೋ ತೆಗಿತಾ ಇರ್ತಾರೆ, ಛಾಯಾಚಿತ್ರ. ನಾನೊಂದು ದಿನ ಕೇಳಿದೆ, ಏನ್ ಮಾಡ್ತಾ ಇದ್ದೀರಿ? ಇಲ್ಲ ಸರ್, ಫೋಟೋ ತೆಗಿತಾ ಇದ್ದೀವಿ. ಏನ್ ಮಾಡ್ತೀರಿ ಫೋಟೋ ತೆಗೆದು? ಸರ್, ಫೇಸ್ಬುಕ್ಕಲ್ಲಿ ಹಾಕ್ತೀವಿ. ಹಾಕಿ ಏನ್ ಮಾಡ್ತೀರಿ? ಸರ್, ಲೈಕ್ಸು ಮತ್ತೆ ಕಮೆಂಟ್ಸ್ ನೋಡ್ತೀವಿ. ಹಾಗಾದ್ರೆ ಈ ಲೈಕ್ಸು ಮತ್ತೆ ಕಮೆಂಟ್ಸ್ ತಗೊಂಡು ಏನ್ ಮಾಡ್ತೀವಿ? ಉತ್ತರ ಇಲ್ಲ. ನಮ್ಮ ಆದರ್ಶಗಳೇನಾಗಿದ್ದಾವೆ ಅಂತ ಹೇಳಿದ್ರೆ, ನಮ್ಮ ಇವತ್ತಿನ ಆದರ್ಶ ಪುರುಷರು ಯಾರು ಅಂತ ಹೇಳಿದ್ರೆ ಚಲನಚಿತ್ರ ನಾಯಕ ನಟಿಯರು ಬಿಟ್ರೆ ಇನ್ಯಾರೂ ಇಲ್ಲ. ಅವ್ರ ತರ ನಾವು ಕೂದಲು ಕತ್ತರಿಸ್ಕೊತೀವಿ, ಅವ್ರ ತರ ಡ್ರೆಸ್ ಮಾಡ್ಕೊತೀವಿ, ಅವರ ಜೀವನ ಶೈಲಿಯನ್ನು ನಾವು ಅನುಕರಣೆ ಮಾಡ್ತೀವಿ. ಅವರ ಜೀವನ ಶೈಲಿ ಕೇವಲ 3 ಗಂಟೆಗಳಿಗೆ ಮಾತ್ರ ಸಾಧ್ಯ. ಗತಕಾಲದ ಪ್ರಾತಸ್ಮರಣೀಯರ ಜೀವನ ಶೈಲಿ, ಅವರ ಮಾರ್ಗಸೂಚಿಗಳು, ಅವರ ಆದರ್ಶಗಳನ್ನು ನಾನು ಜೀವನದಲ್ಲಿ ಪಾಲಿಸಿಕೊಂಡ್ರೆ ಇಡೀ ನನ್ನ ಜೀವನ ಯಶಸ್ವಿಯತ್ತ ಮುನ್ನಡೆಯುತ್ತದೆ. ಯುವಜನತೆ, ಇಂದಿನ ಯುವಜನತೆ ಕೇವಲ ಫ್ಯಾಷನ್ ಅನ್ನುವಂಥ ಒಂದು ಅಂಟು ರೋಗಕ್ಕೆ ಅಂಟುಕೊಂಡು ಬಿಟ್ಟಿದೆ. ಇದಾಗಬಾರದು. ಜೀವನ ಅನ್ನೋದು ಫ್ಯಾಷನ್ ಅಲ್ಲ. ಜೀವನಕ್ಕೆ ಫ್ಯಾಷನ್ ಮುಖ್ಯವಲ್ಲ, ಜೀವನಕ್ಕೆ ಆದರ್ಶ ಮುಖ್ಯ. ನಾವು ಇವತ್ತು ಒಂದು ಪೊಮೇರಿಯನ್, ಒಂದು ಡಾಬರ್ಮನ್ ನಾಯಿಯನ್ನು ತಂದು ಅದಕ್ಕೆ ಚಿಕನ್ ಕೊಡಿಸಿ ಅದಕ್ಕೆ ಮಟನ್ ತಿನ್ನಿಸುವಂತಹ ಚಿತ್ರಗಳನ್ನು ಪೋಸ್ಟ್ ಮಾಡ್ತೀವಿ. ಆದರೆ ನಮ್ಮ ತಂದೆ ತಾಯಿಗಳನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟು ನಾವು ಶ್ರೇಷ್ಠ. ಅದೇ ಒಬ್ಬ ರೈತ ತನ್ನ ತಂದೆ ತಾಯಿಗಳಿಗೆ ಕಷ್ಟಪಟ್ಟು ದುಡಿದು ಸಂಜೆ ಒಂದು ಹೊತ್ತಿನ ಊಟವನ್ನ ತನ್ನ ತಂದೆ ತಾಯಿಗಳನ್ನ ತನ್ನ ಮನೆಯಲ್ಲಿಟ್ಟು ಸಾಕ್ತಾನಲ್ಲ, ಅವನು ಶ್ರೇಷ್ಠವಾಗಿರುವಂತ ನಾವು ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ಊರಿನಲ್ಲಿ ನಾವು ಸಾಮಾಜಿಕ ಜಾಲತಾಣಗಳನ್ನು ಇಟ್ಟುಕೊಂಡು ನಾವು ಇಷ್ಟೆಲ್ಲ ಆರೋಗ್ಯಪೂರ್ಣವಾಗಿ ಸುಖ ಸಂತೋಷ ನೆಮ್ಮದಿಯಿಂದ ನಾವು ಸಾಕ್ತಾ ಇದ್ದೀವಿ ಅಂದ್ರೆ ನಮಗೆ ತುತ್ತು ಅನ್ನ ಕೊಡ್ತಾ ಇರುವಂತ ರೈತ, ದೇಶವನ್ನು ಕಾಯ್ತಾ ಇರುವಂತಹ, ದೇಶವನ್ನು ಗಡಿ ರಕ್ಷಣೆ ಮಾಡ್ತಾ ಇರುವಂತಹ ನಮ್ಮ ಹೆಮ್ಮೆಯ ಯೋಧನಿಗೆ ನಾವು 1000 ವರ್ಷಗಳು ತಲೆಬಾಗಿದರೂ ಕೂಡ ಕಡಿಮೆ. ಹಾಗಾದ್ರೆ ಅಂತಹ ಪ್ರಾತಸ್ಮರಣೀಯರು ನಮ್ಮ ದೇಶವನ್ನು ಕಾಯ್ದು ಹೆಬ್ಬುಲಿಗಳಾಗಿ ಎಷ್ಟೋ ಸಂಕಷ್ಟಗಳಿಂದ ಪಾರು ಮಾಡಿ ಯುದ್ಧಗಳಲ್ಲಿ ರಕ್ತದ ಕೋಡಿಯನ್ನು ಹಾರಿಸಿ ತಮ್ಮ ಜೀವನವನ್ನು ಅರ್ಪಣೆ ಮಾಡಿ ನಮಗೆ ಜೀವನಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಅವರು ಪ್ರಾರ್ಥಿಸಿದ್ದಾರೆ.
ನಾವೆಲ್ಲರನ್ನ ಆಯ್ಕೆ ಮಾಡಿಕೊಂಡು ಅವರಲ್ಲಿರುವಂಥ ವಿಷಯಗಳನ್ನು ತಿಳಿದುಕೊಂಡು ನಮ್ಮ ಜೀವನವನ್ನು ಅಧೋಗತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಹಾಗಾದರೆ ಗತಕಾಲದ ನೆನಪುಗಳನ್ನು ನಾವು ಮೆಲುಕಾಗ್ತಾ ಹೋದಾಗ ಅವರ ಜೀವನ ಯಾವ ರೀತಿಯಾಗಿತ್ತು? ಇವತ್ತು ಕ್ಷಣ ಮಾತ್ರದಲ್ಲಿ ಇಂತಹ ವ್ಯಕ್ತಿಗಳೊಂದು ಜೀವನ ಚರಿತ್ರೆ ಬೇಕು, ಇಂತಹ ವ್ಯಕ್ತಿ ಒಬ್ಬ ಫೋಟೋ ಬೇಕು ಅಂದ ತಕ್ಷಣ ನಮಗೆ ಕೈ ಸಿಗುತ್ತೆ. ನಮಗೆ ಕಷ್ಟದ ನಿಜವಾದ ಬೆಲೆ ಗೊತ್ತಾಗ್ತಾ ಇಲ್ಲ. 10 ರೂಪಾಯಿ ಕೊಟ್ಟರೆ ಮಗು ತನಗೆ ಬೇಕಾಗಿರುವಂಥ ತಿಂಡಿಯನ್ನು ತಿಂದು ವಾಪಸ್ ಬರುತ್ತೆ. ಅದೇ 10 ರೂಪಾಯಿಯನ್ನು ಯಾವ ರೀತಿ ಸಂಪಾದನೆ ಮಾಡಬೇಕು ಅನ್ನೋದು ನಮ್ಮ ಮಗುವಿಗೆ ಗೊತ್ತಿಲ್ಲ. ನಮ್ಮ ಪ್ರಾತಸ್ಮರಣೀಯರು ಅವರ ಅನುಭವಗಳು ನಮ್ಮನ್ನು ಹೊಸ ದಾರಿಯತ್ತ ಕೊಂಡೊಯ್ಯುವುದಕ್ಕೆ ಸಹಾಯ ಮಾಡ್ತಾ ಇತ್ತು. ಹಾಗಾದರೆ ಅವರ ಆದರ್ಶಗಳನ್ನು ನಾವು ಇಟ್ಟುಕೊಂಡು ಜೀವನವನ್ನು ಸಾಗಿಸಿದ್ದೇ ಆದರೆ ಮುಂದೊಂದು ದಿನ ಇನ್ನೊಬ್ಬ ರನ್ನ ಬರ್ತಾನೆ, ಇನ್ನೊಬ್ಬ ಪಂಪ ಬರ್ತಾನೆ, ಇನ್ನೊಬ್ಬ ವ್ಯಾಸ ಮಹರ್ಷಿಗಳು ಬರ್ತಾರೆ, ಇನ್ನೊಬ್ಬ ಕುವೆಂಪು ಬರ್ತಾರೆ, ಇನ್ನೊಬ್ಬ ಬೇಂದ್ರೆ ಬರ್ತಾರೆ. ಮತ್ತೊಂದು ಪುಸ್ತಕವನ್ನು ಬರೆಯುವುದು, ಒಂದು 10 ನಿಮಿಷ ಭಾಷಣ ಮಾಡುವುದು, ಭಾಷಣಕಾರನಿಗೆ ದೊಡ್ಡದಾಗಿರುವಂಥ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಾಗ ಅವನಿಗೆ 10 ನಿಮಿಷ ಸಾಕಾಗುವುದಿಲ್ಲ. ಒಬ್ಬ ಕವಿಗೆ ಒಂದು ಕವನವನ್ನು ಬರೀಬೇಕು ಅಂದರೆ ಅವನಿಗೆ 10 ನಿಮಿಷ ಸಾಕಾಗುವುದಿಲ್ಲ. ನಮ್ಮ ನವ್ಯ ಕವಿ ಎಂ ಗೋಪಾಲಕೃಷ್ಣ ಅಡಿಗ ಹೇಳ್ತಾರೆ, ಹುಟ್ಟದೆ ಹುಟ್ಟಿದೆ ಮಹಾಕಾವ್ಯ. ಹೌದು, ನಿಜವಾಗಲೂ ಸತ್ಯ. ಹುಟ್ಟದೆ ಹುಟ್ಟಿದೆ ಮಹಾಕಾವ್ಯ. ಒಂದು ಚೂರು ಪ್ರಾತಸ್ಮರಣೀಯರಿಗೆ ಹಿಂದಕ್ಕೆ ಹೋಗಿಬಿಟ್ರೆ ಕಾಡಿನಲ್ಲಿ ಕೊಲೆ ಸುಲಿಗೆ ದರೋಡೆ ಮಾಡಿ ಇರುವುದೆಲ್ಲವನ್ನು ದೋಚಿಕೊಂಡು ತನ್ನ ಹೆಂಡತಿ ಮಕ್ಕಳನ್ನು ಸಾಕ್ತಾ ಇರುವಂತ ಒಬ್ಬ ದೊಡ್ಡದಾದಂಥ ರಾಕ್ಷಸ ಇದ್ದ, ದರೋಡೆಕೋರನಿದ್ದ, ಕಳ್ಳನಿದ್ದ. ಅದೇ ಮಾರ್ಗವಾಗಿ ಹೋಗ್ತಾ ಇದ್ದ ಒಬ್ಬ ನಾರದ ಮಹರ್ಷಿಗೆ ಕಳ್ಳ ಸಿಗ್ತಾನೆ, ಆ ದರೋಡೆಕೋರ ಸಿಗ್ತಾನೆ. ದರೋಡೆಕೋರ ಹೋಗಿಬಿಟ್ಟು ಅವನ ಹತ್ರ ಇರುವಂಥದ್ದು ದೋಚಿಕೊಂಡಾಗ ನಿನಗೆ ಪಾಪ ಬರ್ತದೆ ಅಂದಾಗ, ನನಗೆ ಯಾಕೆ ಪಾಪ ಬರ್ತದೆ ಅಂತ ದರೋಡೆಕೋರ ಕೇಳ್ತಾನೆ. ನೋಡಪ್ಪ, ನೀನ್ ಮಾಡ್ತಾ ಇರುವುದು ಅನ್ಯಾಯ, ನಾಳೆ ನಿನಗೆ ಘೋರವಾದ ಶಿಕ್ಷೆ ಕಾದಿರುತ್ತೆ ಅಂತ. ನನಗೆ ಆ ಘೋರ ಶಿಕ್ಷೆ ಕಾಯುತ್ತೆ, ನನ್ನ ಹೆಂಡತಿ ಮಕ್ಕಳಿಗೂ ಇದರಲ್ಲಿ ಪಾಲೆ ಇದೆ ಅಂದಾಗ ನಿನ್ನ ಹೆಂಡತಿ ಮಕ್ಕಳನ್ನ ಕೇಳ್ಕೊಂಡ್ ಬಾ ಅಂತ ಹೇಳಿದಾಗ ಆ ದರೋಡೆಕೋರ ವಾಪಸ್ ಹೋಗಿ, ಹಾಗಾದ್ರೆ ನೀನೆಲ್ಲಾದ್ರೂ ಹೋಗ್ತೀಯಾ ಅಂತ ಹೇಳಿ ಆ ನಾರದ ಮಹರ್ಷಿಯನ್ನು ಒಂದು ಮರಕ್ಕೆ ಕಟ್ಟಿಬಿಟ್ಟು ಹೋಗ್ತಾನೆ. ಹೋಗಿ ಹೆಂಡತಿ ಮಕ್ಕಳನ್ನ ಕೇಳ್ತಾನೆ, ನಾನು ಮಾಡ್ತಾ ಇರುವಂತ ಪಾಪದಲ್ಲಿ ನಿಮಗೂ ಕೂಡ ಇದೆಯಾ, ಲಾಭವಿದೆಯಾ ಅಂತ. ಅವ್ರು ಹೇಳ್ತಾರೆ, ನಿನ್ನನ್ನು ನಂಬಿಕೊಂಡು ಬಂದವರು ನಾವು, ನನಗೆ ಊಟ ವಸತಿಯನ್ನು ಕೊಡುವುದು ನಿನ್ನ ಜವಾಬ್ದಾರಿ, ನನಗೇನು ನೀನು ಹೆಂಗಾದ್ರೂ ಸಂಪಾದನೆ ಮಾಡ್ಕೊಂಡು ಬಾ ಅಂತ ಹೇಳಿದಾಗ ಆ ದರೋಡೆಕೋರ ವಾಪಸ್ ಬರ್ತಾನೆ ನಾರದ ಮಹರ್ಷಿಗಳ ಹತ್ರ. ನಾನು ಮಾಡುವಂಥ ಪಾಪದ ಕೆಲಸದಲ್ಲಿ ನನ್ನ ಹೆಂಡತಿ ಮಕ್ಕಳಿಗೆ ಪಾಲಿಲ್ಲವಂತೆ, ನಾನು ಎಂಥ ತಪ್ಪು ಮಾಡಿದೆ ಎಂದಾಗ ನಾರದ ಮಹರ್ಷಿಗಳು ಇಲ್ಲಿ ಕುಳಿತು ರಾಮನಾಮ ಜಪ ಮಾಡು ಅಂತ. ದರೋಡೆಕೋರನ ಬಾಯಲ್ಲಿ ರಾಮನಾಮ ಹೆಸರೇ ಬರುವುದಿಲ್ಲ. ಅವ್ರು ಹೇಳ್ತಾರೆ, ಇದೇನು ಅಂತ ಕೇಳಿದಾಗ ಮರ ಅಂತ, ಇದನ್ನೇ ಹೇಳ್ತಾ ಕೂರು ಅಂತ ಹೇಳ್ತಾರೆ. ಅವನು ಕೂರ್ತಾನೆ, ಹೇಳ್ತಾನೆ ಮರ 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 ಅಂತ. ಮತ್ತೆ ನಾರದ ಮಹರ್ಷಿಗಳು ತ್ರಿಲೋಕ ಸಂಚಾರಿಗೆ ಮತ್ತೆ ಅದೇ ಮಾರ್ಗದಲ್ಲಿ ಬರ್ತಾ ಇರಬೇಕಾದ್ರೆ ಅವರ ಕರ್ಣಗಳಿಗೆ ಆ ಪದ ಕೇಳುತ್ತೆ, ಮರ ಮರ ಮರ. ಏನೋ ಇರಬಹುದು ಅಂದಾಗ ದೊಡ್ಡದಾಗಿರುವಂತಹ ಒಂದು ಹುತ್ತ ನಿರ್ಮಾಣವಾಗಿರುತ್ತೆ. ಅದನ್ನ ನಾಲ್ಪದ ಮಹರ್ಷಿಗಳ ಹುತ್ತವನ್ನ ಕೆಡುತ್ತಾರೆ, ಬೀಸ್ತಾರೆ. ಒಳಗೆ ಉದ್ದವಾಗಿರುವಂತಹ ಗಡ್ಡವನ್ನ ಬಿಟ್ಟಿರುವಂತಹ ವಿಶಾಲವಾಗಿರುವಂತಹ ಕೇಶರಾಶಿಯನ್ನು ಹೊಂದಿರುವಂತಹ ಒಂದು ದಿವ್ಯ ತೇಜಸ್ವಿಯಾದ ಮುಖ ಕಾಣಿಸುತ್ತೆ. ಸಂಸ್ಕೃತದಲ್ಲಿ ವಲ್ಮೀಕ ಅಂದ್ರೆ ಹುತ್ತ ಅಂತ. ಆ ಹುತ್ತದಿಂದ ಒಬ್ಬ ಮನುಷ್ಯನನ್ನು ಎಬ್ಬರಿಸ್ತಾರೆ. ಇವತ್ತಿನಿಂದ ನೀನು ವಾಲ್ಮೀಕಿ, ರಾಮನಾಮವನ್ನು ಜಪಿಸಿ ನೀನು ರಾಮಾಯಣವನ್ನ ಬರಿ ಅಂತ. ಅಂದಿನಿಂದ ರಾಮಾಯಣ ನಮ್ಮೆಲ್ಲರ ಕೈಗೆ ಸಿಗುತ್ತೆ. ವಾಲ್ಮೀಕಿ ರಾಮಾಯಣ ಇವತ್ತು ನಾವು ಓದ್ತಾ ಇದ್ದೀವಿ. ಒಂದು ವೇಳೆ ಆ ಮಾರ್ಗದಲ್ಲಿ ನಾರದ ಮಹರ್ಷಿಗಳು ಬಾರದೇ ಹೋಗಿದ್ದರೆ ನಮಗೆ ವಾಲ್ಮೀಕಿ ಮಹರ್ಷಿ ಸಿಗ್ತಾ ಇದೆ. ಶಿವಮೊಗ್ಗ ಈ ದೇಶ ಕಂಡಂತ, ಈ ನಾಡು ಕಂಡಂತ ಅದ್ಭುತವಾಗಿರುವಂತ ಆಧುನಿಕ ವಾಲ್ಮೀಕಿ ರಸ ಋಷಿ ಪರಿಸರವನ್ನು ಅವರಷ್ಟು ಗಟ್ಟಿಯಾಗಿ ಬಳಸಿಕೊಂಡಿರುವಂತಹ ಇನ್ನೊಬ್ಬ ಕವಿ ಈ ನಾಡಿನಲ್ಲಿ ಹುಟ್ಟಲಿಲ್ಲ ಅಂದ್ರೆ ನಮ್ಮ ನಾಡಿಗೆ ನಾಡಗೀತೆಯನ್ನು ಬರೆದ ಕವಿ ರಾಷ್ಟ್ರಕವಿ ಕುವೆಂಪು. ಜೇಮ್ಸ್ ಎಚ್ ಕಜಿನ್ಸ್ ಅನ್ನುವಂಥ ಒಬ್ಬ ಐರಿಷ್ ಕವಿ ಕನ್ನಡಕ್ಕೆ ಬಾರದೆ ಹೋದ. ಜೇಮ್ಸ್ ಎಚ್ ಕಜಿನ್ಸ್ ಮತ್ತು ರಾಷ್ಟ್ರಕವಿ
ಕುವೆಂಪು ಅವರ ಭೇಟಿ ಆಗದೆ ಹೋಗಿದ್ದರೆ ಇವತ್ತು ನಮ್ಮ ಕನ್ನಡದಲ್ಲಿ ರಾಷ್ಟ್ರಕವಿ ಕುವೆಂಪು ಅನ್ನೋ ಹೆಸರಿರ್ತಿರಲಿಲ್ಲ. ಹಾಗೆ ಜೇಮ್ಸ್ ಎಚ್ ಕಜಿನ್ಸ್ ಅವರ ಪ್ರಭಾವದಿಂದಾಗಿ ನಮ್ಮ ರಾಷ್ಟ್ರಕವಿ ಕುವೆಂಪು ನಮಗೆ ವರದಾನವಾಗಿ ಸಿಕ್ಕಿದೆ. ಎಲ್ಲ ಆದರ್ಶಗಳನ್ನು ನಮ್ಮ ಇಂದಿನ ಮಕ್ಕಳಿಗೆ ಹೇಳಿದರೆ ಮಕ್ಕಳು ನಮ್ಮ ದೇಶದ ಸಂಸ್ಕೃತಿ ಹೀಗಿತ್ತು, ನಮ್ಮ ದೇಶದಲ್ಲಿ ಇಂತಹ ಪ್ರಾತಸ್ಮರಣೀಯರು ಆಗಿ ಹೋಗಿದ್ದಾರೆ ಅನ್ನುವಂಥ ಮಾತು ಅವರ ಕಿವಿಗೆ ಬಿದ್ದಾಗ, ಇಂತಹ ಆದರ್ಶಗಳು ಅವರ ಕಿವಿಗೆ ಬಿದ್ದಾಗ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮ ಜೀವನವನ್ನು ಉದ್ದೀಪನಗೊಳಿಸುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಗೌತಮ ಬುದ್ಧ ಮಾಸ್ತಿ ತಮ್ಮ ಬುದ್ಧ ಕವಿತೆಯಲ್ಲೇ ಹೇಳ್ತಾರೆ, ಜಗವೆಲ್ಲ ಮಲಗಿರಲು ಅವನೊಬ್ಬನಿದ್ದ ಗೌತಮ ಬುದ್ಧ. ಹೌದು, ಜಗತ್ತೆಲ್ಲ ಮಲಗಿತ್ತು. ಶುದ್ಧೋಧನ ಮಹಾರಾಜ ಗೌತಮ ಬುದ್ಧ ಹುಟ್ಟಿದ ತಕ್ಷಣ ಜ್ಯೋತಿಷ್ಯವನ್ನ ತೆಗೆದು ನೋಡಿದಾಗ ಜ್ಯೋತಿಷಿಗಳು ಹೇಳ್ತಾರೆ, ಮಹಾರಾಜ ನಿನ್ನ ಮಗ ಈ ದೇಶ ಮೆಚ್ಚುವಂತ, ಈ ನಾಡು ಮೆಚ್ಚುವಂತ ಒಬ್ಬ ಅದ್ಭುತ ಸನ್ಯಾಸಿ ಆಗ್ತಾನೆ, ಇಲ್ಲದೆ ಹೋದ್ರೆ ಒಬ್ಬ ವೀರ ಮಹಾನ್ ರಾಜನಾಗ್ತಾನೆ. ತಂದೆಯ ಕನಸು ನನ್ನ ಮಗ ರಾಜನೇ ಆಗಬೇಕು, ನನಗಿಂತ ವೈಭವೋಪೇತವಾಗಿ ಜನಿಸಬೇಕು, ರಾಜ್ಯಭಾರವನ್ನ ಮಾಡಬೇಕು, ಈ ದೇಶವನ್ನು ಅದ್ಭುತವಾಗಿ ನೋಡಿಕೊಳ್ಳಬೇಕು ಅನ್ನುವಂಥ ಮನೋಭಾವನೆಯಿಂದ ಪ್ರಾಪಂಚಿಕ ವಿಷಯಗಳು ಗೌತಮ ಬುದ್ಧನ ತಲೆಗೆ ಹೋಗದಂತೆ ವೈಭವದ ಜೀವನಕ್ಕೆ ಗೌತಮ ಬುದ್ಧನನ್ನ ಕರೆದುಕೊಂಡು ಹೋಗ್ತಾರೆ. ಒಂದು ದಿನ ವಾಯು ವಿಹಾರಕ್ಕೆ ಹೋಗ್ತಾ ಇರಬೇಕಾದ್ರೆ ಆತನಿಗೆ ಒಂದು ಶವ ಬರ್ತದೆ, ಒಬ್ಬ ವೃದ್ಧ ಬರ್ತಾನೆ, ಒಬ್ಬ ರೋಗಿ ಬರ್ತಾನೆ, ಒಬ್ಬ ಸನ್ಯಾಸಿ ಬರ್ತಾನೆ. ತನ್ನ ಸಾರಥಿಗೆ ಕೇಳ್ತಾನೆ, ಇವ್ರು ಯಾರು ಅಂತ. ಸಾರಥಿ ಹೇಳ್ತಾನೆ, ಗುರುಗಳೇ, ರಾಜರೇ, ಇವನೊಬ್ಬ ವೃದ್ಧ, ಹಂಗಂದ್ರೆ ಮುಂದೆ ನೀನು ವೃದ್ಧನಾಗ್ತೀಯ, ಇವನ್ ತರನೇ ಆಗ್ತೀಯ. ನಾನು ವೃದ್ಧನಾಗುತ್ತೇನೆ, ಹೌದು. ಇವನು ರೋಗಿ, ಹಂಗಂದ್ರೆ ಮುಂದೊಂದು ದಿನ ನಿನಗೂ ಹಿಂಗೆ ರೋಗ ಬರ್ತೈತೆ. ಹಾಗಾದ್ರೆ ಹೊತ್ಕೊಂಡು ಹೊಂಟಿದಾರಲ್ಲ, ಅವನಿಗೆ ಕಾಲಿಲ್ವಾ? ಅವನಿಗೆ ಕಾಲಿದೆ. ಮನುಷ್ಯ ಮುಂದೊಂದು ದಿನ ಸಾಯ್ತಾನೆ, ನಾನು ಸಾಯ್ತೀನಿ, ನೀವು ಸಾಯ್ತೀನಿ, ಪ್ರಪಂಚದಲ್ಲಿ ಎಲ್ಲರೂ ಸಾಯ್ತಾರೆ. ನಾನು ಸಾಯ್ತೇನ? ನನ್ನನ್ನು ಹಿಂಗೆ ಹೊತ್ಕೊಂಡು ಹೋಗ್ತಾರ? ಹೌದು. ಮುಂದೆ ಸನ್ಯಾಸಿ, ಇವ್ರು ಯಾರು? ಇವನು ಜಗತ್ತನ್ನೇ ಎಲ್ಲವನ್ನ ತನ್ನ ಪಾಲಿನ ಸರ್ವಸ್ವವನ್ನು ತ್ಯಾಗ ಮಾಡಿದ ಮಹಾನ್ ತ್ಯಾಗಮೂರ್ತಿ. ಅಂದೇ ಬುದ್ಧ ಆಲೋಚನೆ ಮಾಡ್ತಾನೆ, ನಾನು ಯಾಕೆ ಈ ಪ್ರಪಂಚಕ್ಕೋಸ್ಕರ ತ್ಯಾಗ ಮಾಡಬಾರದು ಅಂತ ಹೇಳಿ ಮಧ್ಯರಾತ್ರಿ ತನ್ನ ಮಗ ರಾಹುಲ ಹೆಂಡತಿ ಯಶೋಧರೆಯನ್ನ ಬಿಟ್ಟು ಸತ್ಯವನ್ನ ಅರಿಸಿಕೊಂಡು ಬುದ್ಧಗಯಾದಲ್ಲಿ ಕುಳಿತುಕೊಂಡು ಅಶ್ವತ್ಥ ವೃಕ್ಷದಡಿಯಲ್ಲಿ ಕುಳಿತು ತಪಸ್ಸನ್ನ ಮಾಡಿ ತನ್ನ ಸತ್ಯ ಅನ್ವೇಷಣೆಗಾಗಿ ಹೊರಟು ಹೋದಾಗ ಕಾಡಿನ ಮಧ್ಯದಲ್ಲಿ ಅಂಗುಲಿಮಾಲ ಸಿಕ್ಕ, ಒಬ್ಬ ರಾಕ್ಷಸ. ಆತ ಪ್ರತಿಯೊಬ್ಬ ವ್ಯಕ್ತಿಯನ್ನ ಕತ್ತರಿಸಿ ಅವರ ಹೆಬ್ಬೆರಳನ್ನ ಮಾಲೆಯನ್ನ ಮಾಡಿ ಕೊರಳೆಗೆ ಹಾಕಿರ್ತಾನೆ. ಅದಕ್ಕೋಸ್ಕರ ಅವನನ್ನ ಅಂಗುಲಿಮಾಲ ಅಂತ ಕರೆದು. ಗೌತಮ ಬುದ್ಧ ಅವನ ಎದುರಿಗೆ ಹೋಗ್ತಾನೆ, ಅಂಗುಲಿಮಾಲ ಬರ್ತಾನೆ. ಶಿಷ್ಯಂದ್ರೆ ಹೇಳ್ತಾರೆ, ಗುರುಗಳೇ, ಮುಂದೆ ಅಂಗುಲಿಮಾಲನ ಕಾಡು ಬರುತ್ತೆ, ಅವ ದೊಡ್ಡ ಕ್ರೂರಿಯಾಗಿರುವಂತಹ ರಾಕ್ಷಸ, ಅವ ನಿಮ್ಮನ್ನ ಸಾಯಿಸ್ತಾನೆ ಅಂದಾಗ, ಸಾಯಿಸ್ಲಿ ಬಿಡು, ಯಾವತ್ತಾದ್ರೂ ಈ ದೇಹ ಭೂಮಿ ಪಾಲಾಗ್ಬೇಕಲ್ವಾ, ನಾನೇ ಸಾಯ್ತೀನಿ, ಹೋಗ್ತೀನಿ ಅಂತಾರೆ. ಎದುರುಗಡೆ ಅಂಗುಲಿಮಾಲ ಬರ್ತಾನೆ. ನೋಡ್ತಾ ನಗ್ತಾರೆ. ಅಂಗುಲಿಮಾಲ ನಗ್ತಾ ಇರ್ತಾನೆ. ಅವನು ಕೇಳ್ತಾನೆ, ಎಲ್ಲರೂ ಕೂಡ ನಾನು ನೋಡಿದ ತಕ್ಷಣ ಭಯ ಬಿಟ್ಟು, ನೀನ್ಯಾಕಪ್ಪ ನಗ್ತಾ ಇದ್ದಿ? ನಿನಗೆ ಜೀವನದ ಮೇಲೆ ಆಸೆ ಇಲ್ಲವೇ? ನನ್ನ ಜೀವನದ ಮೇಲೆ ಆಸೆನೇ ಇಲ್ಲ, ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿ ಅಂತಹ ಕ್ರೂರಿಯಾಗಿರುವಂತಹ ಅಂಗುಲಿಮಾಲನನ್ನ ತಮ್ಮ ಶಿಷ್ಯನನ್ನಾಗಿ ಪರಿವರ್ತನೆ ಮಾಡಿಕೊಂಡ್ರಲ್ಲ, ಅದು ನಮ್ಮ ಭಾರತ ದೇಶದ ಸಂಸ್ಕೃತಿ, ಅದು ನಮ್ಮ ಪ್ರಾತಸ್ಮರಣೀಯರಿಗಿದ್ದಂತಹ ಒಂದು ಶಕ್ತಿ. ಈ ನೆಲದ ಗುಣವೇ ಹಾಗೆ. ಹೀಗೆ ಅನೇಕ ರಾಷ್ಟ್ರ ಮಟ್ಟದ ಕವಿಗಳನ್ನು, ಮಹಾನ್ ತ್ಯಾಗಮೂರ್ತಿಗಳನ್ನ, ಚಿಂತಕರನ್ನ, ವಿಜ್ಞಾನಿಗಳನ್ನ, ಸಾಧಕರನ್ನ ನೋಡಿದಾಗ ಅವರೆಲ್ಲರ ಹಿಂದಿನ ಬದುಕು ಮುಳ್ಳಿನ ಹಾಸಿಗೆಯಾಗಿತ್ತು. ಈ ಎಲ್ಲ ಅಂಶಗಳನ್ನ ನಾವು ನಮ್ಮ ಇಂದಿನ ಯುವ ಪೀಳಿಗೆಗೆ ತಿಳಿಸಿಕೊಟ್ಟಾಗ ಅವರು ನಮ್ಮದೇ ಆಗಿರುವಂತಹ ನೆಲದ, ಜಲದ, ಸಂಸ್ಕೃತಿಯ ನೆಲೆಗಟ್ಟಿನಲ್ಲಿ, ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ಬದುಕುವುದಕ್ಕೆ ನಾವು ಒಂದು ಸೂಕ್ತವಾಗಿರುವಂತಹ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡಬೇಕು. ಅಂದಾಗ ನಮ್ಮ ಇಂದಿನ ಬದುಕು, ಇಂದಿನ ಜೀವನ ಆಧ್ಯಾತ್ಮದ ನೆಲೆಗಟ್ಟಿನಲ್ಲಿ ಮುಂದುವರಿಯುವುದಕ್ಕೆ ಸಾಧ್ಯವಾಗುತ್ತದೆ.
ಪ್ರಾತಸ್ಮರಣೀಯರು ಗತಕಾಲದಲ್ಲಿದ್ದಂಥವರು, ಅವರು ಯಾವುದೇ ಒಂದು ಜಾತಿಗೆ, ಯಾವುದೇ ಒಂದು ಧರ್ಮಕ್ಕೆ ಸೂಕ್ತವಾಗಿ ಅದನ್ನೇ ನಡೆಸಿಕೊಂಡು ಹೋಗಿ ಅಂತ ಯಾವತ್ತೂ ಹೇಳಲಿಲ್ಲ. ಧರ್ಮ ಎಂದರೆ ಒಂದು ಒಳ್ಳೆಯದನ್ನ ಮಾಡುವುದಕ್ಕೆ ಮಾಡಿಕೊಂಡಿರುವಂಥ ಒಂದು ವೇದಿಕೆಯ ವಿನಃ ಮತ್ತೇನೂ ಅಲ್ಲ. ನಾವು ಧರ್ಮ ಎಂದಾಗ ಅದನ್ನ ಜಾತಿಗೆ ಹಣೆಪಟ್ಟವನ್ನ ಕಟ್ಟಿದ್ದೀವಿ. ಜಾತಿ ಮತ್ತು ಧರ್ಮ ಇವೆರಡರ ಸಂಘರ್ಷದ ಮಧ್ಯ ನಮ್ಮ ಜೀವನವನ್ನ ನಾವು ಪಾತಾಳಕ್ಕೆ ತಳ್ಳುತ್ತಾ ಇದ್ದೀವಿ. ಮುಂದೊಂದು ದಿನ ಹೀಗೆ ನಾವು ಜಾತಿ ಮತ್ತು ಧರ್ಮಗಳ ಸಂಘರ್ಷಗಳನ್ನು ಉಂಟು ಮಾಡಿದಾಗ ನಮ್ಮ ಬದುಕು ಸಂಪೂರ್ಣವಾಗಿ ನಶ್ವರವಾಗುತ್ತದೆ ವಿನಃ ಮತ್ತೇನೂ ಆಗುವುದಿಲ್ಲ. ಪ್ರಾತಸ್ಮರಣೀಯರು ಯಾಕೆ ನಮ್ಮ ನೆನಪಲ್ಲಿದ್ದಾರೆ ಅಂತ ಹೇಳಿದರೆ, ಅವರು ಸರ್ವಧರ್ಮಗಳನ್ನ ಸಮಪಾಲಕರಾಗಿದ್ದರು. ಎಲ್ಲಾ ಧರ್ಮಗಳನ್ನು ಸಮಾನ ದೃಷ್ಟಿಯಿಂದ ನೋಡಿಕೊಂಡಿದ್ರು. ಎಲ್ಲಾ ವಿಷಯಗಳನ್ನು, ಆಧ್ಯಾತ್ಮ ವಿಷಯಗಳಿಂದ ಹಿಡಿದುಕೊಂಡು, ಧಾರ್ಮಿಕ ವಿಷಯಗಳಿಂದ ಹಿಡಿದುಕೊಂಡು, ಯಾವುದೇ ವಿಷಯಗಳನ್ನು ಹಿಡಿದುಕೊಂಡು ಅವರು ಸಂಪೂರ್ಣವಾಗಿ ಎಲ್ಲರನ್ನ ತಿದ್ದುವುದಕ್ಕೆ ಪ್ರಯತ್ನ ಪಟ್ಟಿದ್ರಿಂದಾಗಿ ಅವರು ಇವತ್ತು ಪ್ರಾತಸ್ಮರಣೀಯರಾದರು. ನಾವುಗಳು ಇವ್ಯಾವುದೂ ಇಲ್ಲದೆ ಹೋಗಿ ನಮ್ಮದೇ ಆಗಿರುವಂತಹ ವೈಜ್ಞಾನಿಕ ನೆಲೆಗಟ್ಟನ್ನ, ನಮ್ಮ ಸಂಸ್ಕೃತಿಯನ್ನು ನಾವು ಹಾಳು ಮಾಡುವಷ್ಟು ಮುಂದುವರಿತಾ ಹೋದಂತೆ ನಮ್ಮ ಜೀವನವನ್ನು ನಾವು ತುಂಬಾ ಕೆಳಮಟ್ಟಕ್ಕೆ ತೆಗೆದುಕೊಳ್ತಾ ಹೋಗ್ತೀವಿ. ಗತಕಾಲದ ನೆನಪುಗಳನ್ನ ನಮ್ಮ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಹೇಳ್ತಾ ಹೋದಾಗ ಮಗು ನಮ್ಮ ದೇಶದಲ್ಲಿರುವಂತಹ ಪ್ರಾತಸ್ಮರಣೀಯರ ಆ ಜೀವನದ ಆದರ್ಶಗಳನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ನಾನು ಇವತ್ತು ಪ್ರಯತ್ನಿಸಬೇಕು. ಎಲ್ಲಿಯವರೆಗೂ ಪ್ರಾತಸ್ಮರಣೀಯರನ್ನ ನಾವು ಸ್ಮರಿಸುವುದಿಲ್ಲವೋ ಅಲ್ಲಿಯವರೆಗೂ ನಮ್ಮ ಸಂಸ್ಕೃತಿಯನ್ನ ಇನ್ನಷ್ಟು ಎತ್ತರದಲ್ಲಿ ಕಾಣುವುದಕ್ಕೆ ನಮಗೆ ಸಾಧ್ಯವಿಲ್ಲ. ಗತಕಾಲದ ನೆನಪುಗಳು ನಮ್ಮ ಇಂದಿನ ಯುವ ಪೀಳಿಗೆಗೆ ಹೊಸ ಜೀವನವನ್ನು ನಡೆಸಲು ಸೇತುವೆಯಾಗಬೇಕೇ ವಿನಃ ಸೇತುವೆಯನ್ನು ಕತ್ತರಿಸುವಂತಹ ಯಾವುದೇ ಆಯುಧಗಳಾಗಬಾರದು. ಸಂಸ್ಕೃತಿ, ಸಂಸ್ಕಾರ, ಧಾರ್ಮಿಕ ನೆಲೆಗಟ್ಟು ಇವೆಲ್ಲವುಗಳನ್ನು ನಮ್ಮ ಭಾರತ ದೇಶಕ್ಕೆ ಭದ್ರವಾಗಿ ಅಡಿಪಾಯವನ್ನು ಹಾಕಿದವರು ಪ್ರಾತಸ್ಮರಣೀಯರು. ಅವರ ಗತಕಾಲದ ನೆನಪುಗಳು ನಮ್ಮೊಂದಿಗಿದ್ದಾವೆ. ಆ ಗತಕಾಲದ ನೆನಪುಗಳನ್ನು, ಪ್ರಾತಸ್ಮರಣೀಯರನ್ನ ನಾವು ಪ್ರತಿದಿನ ಸ್ಮರಿಸುವುದರಿಂದ, ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನಡೆಯುವುದರಿಂದ ನಮ್ಮ ಜೀವನವನ್ನು ಉಜ್ವಲವನ್ನಾಗಿ ಮಾಡಿಕೊಳ್ಳುವುದಕ್ಕೆ ಮಾತ್ರ ಸಾಧ್ಯ. ಇಲ್ಲದೆ ಹೋದರೆ ನಾವು ಅಂದುಕೊಂಡಷ್ಟು ನಮ್ಮ ಇಂದಿನ ಜೀವನ ಅಷ್ಟು ಸುಲಭವಾಗಿಲ್ಲ. ಹಾಗಾದ್ರೆ ಏನು ಮಾಡಿದರೆ ನಮ್ಮ ಜೀವನವನ್ನ ನಾವು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಬಹುದು ಅಂದಾಗ, ಪ್ರಾತಸ್ಮರಣೀಯರು, ಅವರ ನೆನಪುಗಳು, ಅವರು ಹಾಕಿಕೊಟ್ಟಿರುವಂತಹ ಮಾರ್ಗಗಳು, ಅವರು ಅನುಭವಿಸಿರುವಂತಹ ನೋವುಗಳನ್ನ ಪರಿಚಯದಿಂದ ಅತ್ಯಂತ ಸೂಕ್ಷ್ಮವಾಗಿ ಹತ್ತಿರದಿಂದ ಅವಲೋಕನ ಮಾಡಬೇಕು. ಆ ನೋವುಗಳನ್ನು ನಾನೇ ಅನುಭವಿಸುತ್ತೇನೆ ಅನ್ನುವಷ್ಟರ ಮಟ್ಟಕ್ಕೆ ಆ ನೋವನ್ನು ನಾವು ಸ್ಪಂದಿಸಬೇಕು. ಅಂದಾಗ ನಮ್ಮ ಜೀವನ ಒಂದು ಉನ್ನತವಾದ ಆದರ್ಶವನ್ನು ತಿಳಿಸಿಕೊಡುತ್ತೆ. ನಮ್ಮ ಇವತ್ತಿನ ಜೀವನ ವೈಭೋಗ ಲಾಲಸೆ, ಅಧಿಕಾರ ಲಾಲಸೆ, ದುಂದುವೆಚ್ಚ ಇವೆಲ್ಲವುಗಳಿಂದ ಸಮ್ಮಿಶ್ರಣಗೊಂಡು ನಮ್ಮತನವನ್ನು ನಾವು ಕಳ್ಕೊಂಡು ಹೋಗ್ತಾ ಇದ್ದೀವಿ. ಇದು ಬಿಟ್ಟು ಸಿಂಪಲ್ ಲಿವಿಂಗ್ ಅಂಡ್ ಹೈ ಥಿಂಕಿಂಗ್, ಸರಳ ಜೀವನ, ಉದಾತ್ತ ಚಿಂತನೆ. ನಮ್ಮನ್ನು ನೋಡಿದರೆ ಇವನು ಶ್ರೀಮಂತ, ಇವನು ಬಡವ, ಇವನು ಹೀಗೆ ನಮ್ಮನ್ನು ವರ್ಗೀಕರಣ ಮಾಡುವುದಕ್ಕಿಂತ ಹೆಚ್ಚಾಗಿ ಇವನೊಬ್ಬ ಶ್ರೇಷ್ಠವಾಗಿರುವಂಥ ಬುದ್ಧಿವಂತ. ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಬುದ್ಧಿವಂತರಿರುವಂಥ ದೇಶ ಭಾರತ. ಕಾರಣ ನಮ್ಮ ಪ್ರಾತಸ್ಮರಣೀಯರು ಬಿಟ್ಟು ಹೋಗಿರುವಂಥ ಎಲ್ಲ ನೆನಪುಗಳು, ಅವರ ಆದರ್ಶಗಳು ಈ ಮಣ್ಣಿನಲ್ಲಿ, ಈ ಕಣದಲ್ಲಿ, ಈ ನೀರಿನಲ್ಲಿ, ಈ ಗಾಳಿಯಲ್ಲಿ ಇವುಗಳನ್ನು ಸೇವಿಸಿದಂಥವ ನಾವು ನಮ್ಮ ಜೀವನವನ್ನು ಸುಧಾರಿಸಿಕೊಳ್ಳುವುದಕ್ಕೆ ಸಾಧ್ಯ. ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾರೆ, ಶಿಕ್ಷಣ ಎನ್ನುವುದು ಹುಲಿ ಹಾಲಿದ್ದಂತೆ, ಅದನ್ನು ಕುಡಿದವನು ನೀನು ಗರ್ಜಿಸಲೇಬೇಕು. ಸತ್ಯವಾದ ಮಾತು. ನಮ್ಮ ಜೀವನಕ್ಕೆ ಶಿಕ್ಷಣ ಎಷ್ಟು ಮುಖ್ಯವೋ ಅದನ್ನು ಸಂಪಾದನೆ ಮಾಡಿದ ನಾನು ಕೂಡ ಅಷ್ಟೇ ಶ್ರೇಷ್ಠ. ಹೀಗೆ
ಹೇಳ್ತಾ ಹೋದರೆ ಗತಕಾಲದ ನೆನಪುಗಳು, ಪ್ರಾತಸ್ಮರಣೀಯರು ಇವೆಲ್ಲವುಗಳು ಹೆಚ್ಚಾಗ್ತಾ ಹೋಗ್ತವೆ. ಸೊ ಇಲ್ಲಿಯವರೆಗೂ ಅಭಿನಯ ಭಾರತಿ ವೇದಿಕೆ ನನಗೊಂದು ಚಿಕ್ಕದಾದಂಥ ಅವಕಾಶವನ್ನು ಒದಗಿಸಿಕೊಟ್ಟಿತ್ತು. ಈ ಅವಕಾಶಕ್ಕೆ ನಾನು ಅವರಿಗೆ ಸದಾ ಚಿರಋಣಿಯಾಗಿರುತ್ತೇನೆ. ಹಾಗೆ ಅನಿಲ್ ಮೇತ್ರಿ ಸರ್ ಅವರು, ಅರ್ಲಿನ್ ಕುಲಕರ್ಣಿ ಸರ್ ಅವರು ಹಾಗೂ ಜ್ಯೋತಿ ದೀಕ್ಷಿತ್ ಮೇಡಮ್ ಅವರು ಕೂಡ ನಾನು ತುಂಬ ಆಭಾರಿಯಾಗಿರ್ತೇನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಮತ್ತೊಮ್ಮೆ ನಮಸ್ಕಾರ.